ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಹರೀಶ್ ಕ್ಯಾಶ್ ಬೃಂಗಾಯರ್ ಅರ್ಪಿಸುವ ಒಗಂಡು ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ ವೇರ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸೋಮವಾರ ದಿನ ಯಾರನ್ನು ಕರೆಸ್ತಾ ಇದ್ದೀರಾ ಮುರಳಿ ಅವರೇ? ಸೋಮವಾರ ದಿನ ಕರ್ಸಕ್ಕಾಗೋದು ಒಬ್ಬರು ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವರು ಅಯ್ಯಂಗಾರ್ ಸ್ಪೆಷಲ್ನ ಮಾಡಿ ತೋರಿಸಿದ್ದಾರೆ. ಅಯ್ಯಂಗಾರ್ಸ್ ಫುಡ್ಡಲ್ಲಿ ಏನೇನು ಸ್ಪೆಷಲ್ ಇದೆ, ಅಯ್ಯಂಗಾರ್ ಸ್ಪೆಷಲ್ಗಳೇನು, ಅದು ಮಾಡಿದ್ರೆ ಹೆಂಗಿರುತ್ತೆ, ಒಂದ್ಸರಿ ರುಚಿ ನೋಡಿ ಮುರಳಿ ಅವರೇ ಅಂತ ಇದ್ದಾರೆ. RR ಕ್ಯಾಟರ್ಸ್ನ ರಂಗನಾಥ್ ಅವ್ರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ರಂಗನಾಥ್ ಅವರೇ ಬನ್ನಿ. ಅಯ್ಯಂಗಾರ್ರೆ ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಹಬ್ಬ ಎಲ್ಲ ಚೆನ್ನಾಗೈತಾ ಸರ್? ಯಾವ ಹಬ್ಬ ಸ್ವಾಮಿ ಮಾಡ್ಬೇಕು ಮುಂದಿನ ವಾರದಲ್ಲಿ? ಇನ್ಯಾವ ಹಬ್ಬ? ಹಳೆ ಹಬ್ಬ ಎಲ್ಲ ಕೇಳ್ತಾ ಇದಿಲ್ಲ ನೀವು? ಹೌದು ಸರ್, ನಾದು ಭೇಟಿ ನಮ್ದು ಇದೆ ತಾನೆ. ಆಮೇಲೆ ಸಿಕ್ಕಿಲ್ಲಲ್ಲ ನೀವು? ಇಲ್ಲ ಸರ್, ಎಲ್ಲ ಊರಿಗೆ ಹೋಗ್ಕೊಂಡು ಗುರುವಾಯೂರ್ ನೋಡ್ಕೊಂಡು ಮೇಲ್ಕೋಟೆ ದರ್ಶನ ಮಾಡ್ಕೊಂಡು ಬರಕ್ ಹೋಗಿದ್ರಿ. ಮೇಲ್ಕೋಟೆಗೆ ಹೋಗಿರ್ಲಿ, ಗುಂಡ್ಲುಪೇಟೆ ಗುರುವಾಯೂರ್. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು? ಸರ್ ಇವತ್ತು ವಡಗರಿ ಅಂತ. ವಡಗರಿ, ಒಡೆಯ ಕರಿ ಸಾಂಬಾರ್ ಮಾಡಿ ಸಾಂಬಾರ್ಗೆ ಹಾಕದ? ಓಕೆ, ವಡಗರಿ ಮಾಡಕ್ಕೆ ಏನೇನ್ ತಂದಿದ್ರಿ? ವಡಗರಿ ಬೇಕಾಗುವ ಸಾಮಗ್ರಿಗಳು: ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಇಂಗು, ಧನಿಯಾ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಹುಣಸೆಹಣ್ಣು, ಅರಿಶಿನ, ಟೊಮ್ಯಾಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಫಸ್ಟ್ ಏನ್ ಮಾಡ್ಕೊಳ್ಳೋಣ? ಫಸ್ಟು ಪುಡಿ ಹುರ್ಕೊಳ್ಳೋಣ, ಒಂಚೂರು ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೋಮವಾರ ಬಂತು ಅಂದ್ರೆ ಅಯ್ಯಂಗಾರು ಬಂದ್ರು ಅಂತ, ಅಯ್ಯಂಗಾರು ಬಂದ್ರು ಅಂದ್ರೆ ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವ್ರು ಬಂದ್ರು ಅಂತ. ವೈವಿಧ್ಯಮಯ ಅಯ್ಯಂಗಾರರ ಸ್ಪೆಷಲ್ ತೋರಿಸ್ಬೇಕು ಅಂದ್ರೆ ಅಯ್ಯಂಗಾರ್ ಇರಲೇಬೇಕು, ನಾಮ ಹಾಕಿರ್ಲೇಬೇಕು, ಪಂಚೆ ಹುಟ್ಟಿರ್ಲೇಬೇಕು. ಓಕೆ, ಶುರು ಮಾಡೋಣ ಸರ್. ಸರ್ ಶುರು ಮಾಡೋಣ ಸರ್. ಸರಿ ಸರ್. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಓಕೆ, ಚೂರು ಚಕ್ಕೆ, ಓಕೆ, ಒಂದೆರಡು ಲವಂಗ, ಓಕೆ, 2 ಏಲಕ್ಕಿ ಕಾಯಿ, ಓಕೆ, ಸ್ವಲ್ಪ ಇಂಗು, ಓಕೆ, ಪುಡಿ ಮಾಡ್ಕೊಳ್ಳಿ. ಓಕೆ ಸರ್. ಮತ್ತೆ ಗುರುವಾರ ದರ್ಶನ ಚೆನ್ನಾಗಾಯ್ತಾ? ಫಸ್ಟ್ ಕ್ಲಾಸ್ ಆಗೈತೆ. ಚೆನ್ನಾಗಿತ್ತಾ? ತುಂಬ ರಶ್ಶು, ಆದರೂ ಬೆಳಗ್ಗೆ 2 ಗಂಟೆಗೆ ಎದ್ದೋದ್ವಿ. ಒಳ್ಳೆ ಅದ್ಭುತವಾದ ದರ್ಶನ. ಧನಿಯಾ ಹಾಕ್ತಾ ಇದ್ದೀನಿ. ಓಕೆ ಸರ್. ಗುಂಟೂರು ಮೆಣಸಿನ್ಕಾಯಿ ಹಾಕಿ ಸರ್. ಬ್ಯಾಡಗಿ ಮೆಣಸಿನ್ಕಾಯಿ, ಓಕೆ, ಆಮೇಲೆ ಕರಿಬೇವು, ಕಾಯಿ ತುರಿ ಸರ್. ಹಾಕಿ. ಇದು ಸಾಂಬಾರ್ ತಾನೇ ಇದು? ಹೌದು ಸರ್. ಓಕೆ, ಒಳ್ಳೆ ಕಲರ್ ಬಂತು, ಕರೆಕ್ಟ್ ಕಲರ್ ಬಂದಿದೆ. ಹೌದು ಸರ್. ವಡಕರಿ, ವಡಗರಿ ಸರ್. ಅಯ್ಯಂಗಾರರ ಸ್ಪೆಷಲ್ ವಡಗರಿ, ವಡೆಯನ್ನ ಹಾಕಿ ಮಾಡುವಂತ ಸಾರು ಅಷ್ಟೇ. ಇದು ಸ್ವಲ್ಪ ಆರಿಸ್ಕೊಳ್ಳೋಣ. ಓಕೆ ಸರ್. ವಡೆಗೆ ರುಬ್ಕೊಳ್ಳೋಣ ಸರ್. ವಡೆಗೂ ರುಬ್ಕೋಬೇಕಾ? ಹಾಂ, ರುಬ್ಕೊಳ್ಳಿ ಸರ್. ಕಡಲೆಬೇಳೆ ಹಾಕ್ತಾ ಇದ್ದೀನಿ, ನೆನೆಸಿರೋ ಕಡಲೆಬೇಳೆ. ಎಸ್ ಸರ್. ಸರ್, ಆ ಕಡೆ ಕುಕ್ಕರ್ ಇಟ್ಕೊಂಬಿಡೋಣ. ಫಸ್ಟ್ ಕುಕ್ಕರ್ ಇಟ್ಕೊಂಬೋಣ ಅಲ್ವಾ? ಬೇಳೆ ಹಾಕೋಣ. ಬೇಳೆ ಬೇಯಬೇಕಲ್ಲ, ಟೈಮ್ ಬೇಕು. ಹಾಕಿ, ನೀರು ಹಾಕಿ. ಫಸ್ಟು ಎಷ್ಟು ವಿಜಲ್ ಕೂಗಬೇಕು ಬೇಳೆಗೆ? 2 ವಿಜಲ್ ಸರ್. 2 ವಿಜಲ್ ಬೇಳೆ ಕೂಗಬೇಕು. ಇದನ್ನ ಪುಡಿ ಮಾಡ್ಕೋಬೇಕು, ವಡೆ ಮಾಡ್ಕೋಬೇಕು. ಹೌದು ಏನು ಸರ್. ಸಾಯಂಕಾಲ ತನಕ ಮಾಡಕ್ಕಂತೀರ? ಸಾಕ್ಬಿಡಿ. ಲಾಂಗ್ ಪ್ರೊಸೆಸ್ ಸರ್. ಬೇಗ ಫಾಸ್ಟ್ ಆಗ್ಬೇಕು ಕೆಲಸ. ಏನು ಜನ ಇಷ್ಟು ತನಕ ಅವ್ರ ಮಧ್ಯಾಹ್ನ ಅಡುಗೆ ಮಾಡ್ಕೋಬಾರ್ದೆ ಇವತ್ತು? ಹೌದು ಸರ್. ಹಾಕಿ ಸರ್. ತೊಗರಿಬೇಳೆ ತೊಳೆದಿರೋ ತೊಗರಿಬೇಳೆ. ಎಸ್ ಸರ್. ಎಷ್ಟು ವಿಜಲ್ ಬೇಕಿದು? ಒಂಚೂರು ಅರಿಶಿನ. ಅರ್ಶನ ಬೇಕಾ? ಹಾಂ. ರವಿ ಅವರ ಅರ್ಶನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಕ್ಲಾ? ಹಾಕಿ ಸರ್. ಓಕೆ. ಒಂಚೂರು ಎಣ್ಣೆ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕುಕ್ಕರ್ದು ಮುಚ್ಚ ಕೊಡಿ. ತೊಗೊಳ್ಳಿ ಸರ್. ಓಕೆ ಸರ್. ಈ ಕಡೆ ಕಡಲೆಬೇಳೆ ಹಾಕಿದ್ದೀನಿ. ಓಕೆ. ಉದ್ದಿನಬೇಳೆ ನೆನೆಸಿರೋದು ಸ್ವಲ್ಪ. ನೆನೆಸಿರುವಂಥ ಕಡಲೆಬೇಳೆ, ನೆನೆಸಿರುವಂಥ ಉದ್ದಿನಬೇಳೆ ಹಾಕಿ ಸರ್. ಕಡಲೆಬೇಳೆ ಪ್ರಮಾಣ ಜಾಸ್ತಿ, ಉದ್ದಿನಬೇಳೆ ಪ್ರಮಾಣ ಕಡಿಮೆ. ತುಂಬ ಕಡಿಮೆ. ರೆಡಿ ಸರ್. ಹಸಿ ಶುಂಠಿ. ಓಕೆ, ವಡೆಗೆ ಸರ್. ಬ್ಯಾಡಗಿ ಮೆಣಸಿನ್ಕಾಯಿ. ಓಕೆ, ವಡೆಯ ಕಲರು ಮತ್ತು ರುಚಿ ಎರಡೂ ಕೊಡುತ್ತೆ ಸರ್. ಓಕೆ ಸರ್. ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಸರ್. ಓಕೆ. ನಿಮ್ಗೆ ಸ್ವಲ್ಪ ಖಾರ ಬೇಕಲ್ಲ? ಇಲ್ಲ ಸ್ವಾಮಿ, ಹಾಗಾಗಿ ಖಾರ ಹಾಕಿದ್ದೀನಿ. ಆಮೇಲೆ ಬೆಲ್ಲ ಹಾಕ್ಬಿಡ್ತೀರಲ್ಲ? ಇಲ್ಲ ಸರ್, ಬೆಲ್ಲ ಹಾಕಲ್ಲ ಸರ್. ಹಾಕಲ್ವ ಇದಕ್ಕೆ? ಇವತ್ತು ಹಾಕಬೇಕು. ಬೇಡ, ನಿಮಗೋಸ್ಕರ ನೀವು ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ. ನಮ್ಮ ಕತೆ ನೋಡಿ, ಜನಗಳು ನೋಡ್ಕೋಬೇಕು, ತಿಳ್ಕೋಬೇಕು, ಮಾಡ್ಕೋಬೇಕು. ಅಲ್ಲ, ಬೆಲ್ಲ ಆಪ್ಷನ್ ಕೊಡೋಣ.
ಬೇಕಿದ್ದವ್ರು ನೀವು ಹೆಂಗ್ ಮಾಡ್ತೀರ ಹಂಗೆ ಮಾಡಿ ಹೆಂಗಾರೆ. ಕಾಯಿ ತುರಿ, ಕಾಯಿ ತುರಿ ಸರ್. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಉಪ್ಪಾ? ಹಾಂ, ಇದಕ್ಕೆ ಉಪ್ಪು ಬೇಕಲ್ಲ ಸರ್. ಓಕೆ, ನೀರು ಹಾಕ್ತೀರಾ? ಹಾಕಲ್ಲ? ನೀರು ಬೇಡ ಸರ್, ನೀರು ಬೇಡ ಸರ್. ಆಯ್ತಾ ಸರ್, ಒಂದು ಬೌಲ್ ಕೊಡಿ. ಸ್ವಲ್ಪ ಇನ್ನೂ ದೊಡ್ಡದು ಬೇಕಾ? ಸಾಕು. ಬಾಣಲಿಗೆ ಇಲ್ಲೊಂದು. ಏನಕ್ಕೆ? ಎಣ್ಣೆಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಒಡೆಗೆ ಇದು ರುಬ್ಕೊಂಬಿಡೋಣ ಸರ್ ಅಷ್ಟೊತ್ತಿಗೆ. ಇದು ಎಣ್ಣೆ ಕಾಯೋಷ್ಟು? ಎಣ್ಣೆ ಕಾಯೋಷ್ಟು. ಹಾಂ, ರುಬ್ಕೋಬೋದು. ಇದು ಸಾಂಬಾರ್ಗೆ ಪುಡಿಯನ್ನ ಮಾಡ್ಕೊಳ್ತಾ ಇರೋವಂಥದ್ದು ಅಲ್ವಾ? ಹೆಂಗಾರೆ ಹಾಕೊಳ್ಳಿ, ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾರೆ. ನಾವು ಒಂದು 5-6 ಥರದ ಸಾಂಬಾರು ತೋರಿಸಾಯ್ತು. ಓಕೆ, ಸಾಂಬಾರು ತೋರಿಸಿ ಅವ್ರು ನೋಡಿರಲ್ಲ, ಪಾಪ ಕರೆಂಟ್ ಹೋಗಿರುತ್ತೆ. ಓಕೆ, ತೋರಿಸಿ ಅಂತ ಇರ್ತಾರೆ. ತೋರಿಸಿ ಅವ್ರು ಏನೇನು ತೋರಿಸಿ ಅಂತಾರೋ ತೋರಿಸಿ. ನೀವು ತಣ್ಣಗಾಗಿದೆ ಅಲ್ವಾ? ತಣ್ಣಗಾಗಿದೆ ಸರ್. ಅದಕ್ಕೆ ಕೈ ಹಾಕ್ಬಿಟ್ರಿ ನೀವು. ಹೌದು ಸರ್, ಧೈರ್ಯ ಮಾಡಬೇಕು ಅಂದರೆ ನೋಡಬೇಕು. ಎಸ್ ಸರ್, ಧೈರ್ಯ ಮಾಡ್ಬೇಕಂದ್ರೆ ನೋಡ್ಬೇಕು. ಕರೆಕ್ಟ್ ಸರ್. ಬಾಬಾ, ಎಷ್ಟು ವಿಷಲ್ ಬೇಕು ಸರ್ ಇದು? 2 ವಿಷಲ್ ಸರ್. ಓಕೆ, ಹುಣಸೆ ಹಣ್ಣು ಸರ್. ಅದಕ್ಕೇನೇನೆ? ಇದಕ್ಕೇನೆ ಸರ್. ಎಣ್ಣೆಯಲ್ಲಿ ಕಾಯ್ತಾ ಇದೆ, ಒಡೆಗೆ ಅಲ್ಲಿ ರೆಡಿ ಆಗಿದೆ. ಈಗ ಸಾರಿಗೆ ಪೌಡ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಯ್ಯಂಗಾರರ ಸ್ಪೆಷಲ್ ವಡಾ ಕರಿ ಇದು. ಇದೊಂದು ಸ್ವಲ್ಪ ಲೆಂತಿ ಪ್ರೊಸೆಸ್ ಅಲ್ವಾ? ಇದು ಸ್ವಲ್ಪ ಲೆಂತಿ ಪ್ರೋಸೆಸ್, ಆದರೂ ಚೆನ್ನಾಗಿರುತ್ತೆ ಸರ್. ತುಂಬ ಚೆನ್ನಾಗಿರುತ್ತೆ ಸರ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು ವಡಗರಿ. ಸಾಂಬಾರೊಳಗೆ ಮಿಕ್ಸ್ ಮಾಡ್ಬಿಡ್ತೀರಾ ಅಥವಾ ಸಾಂಬಾರ್ ಹಾಕ್ಬೇಕಾದ್ರೆ ಒಂದು ವಡೆ ಹಾಕ್ಬಿಟ್ಟು ಮಿಕ್ಸ್? ಸಾಂಬಾರ್ ಹಾಕುವಾಗ ಒಂದು ವಡೆ ಮುಂಚೆನೆ ಮಿಕ್ಸ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಮೆತ್ತಗಾಗೋಗುತ್ತೆ, ಸಿಗಲ್ಲ. ಓಕೆ, ಬಾಯಿಗೆ ಸಿಗಲ್ಲ. ಅದೇನ್ ಮಾಡ್ತೀರಾ ನೀವು? ಅದನ್ನ ನಾವು ಸಾಂಬಾರ್ ಬಡಿಸೋವಾಗ ಒಂದೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಬಡಿಸ್ಕೊಡ್ತಾ ಕೊಡ್ತಾ ಇರೋದಾ? ನಾವು ಉಂಡೆ ಹುಳಿ ಮಜ್ಜಿಗೆ ಹುಳಿಗೆ ತೋರಿಸೋದಲ್ಲ, ಅದೇ ಥರನೇ? ಅದೇ ಥರ. ಹೇಳ್ಬೋಣ? ಒಂದು ಸ್ವಲ್ಪ ಆಗಲಿ ಸರ್. ನೀವು ಸ್ವಲ್ಪ ಕಲರ್ ಬರ್ಬೇಕಾ? ಬ್ರೌನ್ ಕಲರ್ ಬರ್ಬೇಕಾ? ಕಲರ್ ಬರ್ಬೇಕು ಸರ್. ಅದು ಏನಂತ ಹೇಳಿದ್ರೆ ಆ ಸಿಮ್ಮಲ್ಲೇ ಬೆಂದ್ರೆ ಒಳಗಡೆ ಎಲ್ಲ ಬೆಂದಿರುತ್ತೆ. ಒಳ್ಳೆ, ಹೌದು ಸರ್. ನಾವು ಜೋರ್ ಕಾವು ಇಟ್ಕೊಂಡ್ರೆ ಹೊರಗಡೆ ಬಣ್ಣ ಬರುತ್ತೆ, ಒಳಗಡೆ ಬೆಂದಿರಲ್ಲ. ಎಸ್ ಸರ್, ಎಸ್. ಒಳ್ಳೆ ಕಲರ್ ಬಂದಿದೆ. ತಿರ್ಗಾ ಸೀದೋಗ್ಬಿಟ್ಟು ನೋಡಿ, ಒಂದೇ ಕಲರ್ ಎಲ್ಲ ನೀವು. ಯೂನಿಫಾರ್ಮ್ ಕಲರ್ ಸರ್. ಎಸ್. ಏನು ಇಟ್ಕೊಂಬೋಣ ಇವಾಗ? ಒಂದು ಅದೇ ಕುಕ್ಕರ್ ಇಟ್ಕೊಂಬೋಣ ಸರ್. ಅದರಲ್ಲೇ ಮಾಡ್ಬೋಣ ಸರ್. ಅದರಲ್ಲೇ ಮಾಡ್ಬೋಣ. ತಿರ್ಗೇನಿಕ್ಕೆ ಸರ್ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಆಮೇಲೆ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಹಾಕಿ. ಕುದಿ ಬಂದ ತಕ್ಷಣ ಆ ಕಡೆ ಒಂದು ಒಗ್ಗರಣೆ ಇಟ್ಕೊಂಬೋಣ ಸರ್. ಒಗ್ಗರಣೆ ಇಟ್ಕೊಂಬೋಣ. ತುಪ್ಪನ ಎಣ್ಣೆನ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಬೋದು ಸರ್. ಸರ್ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ ಸರ್. ಕರಿಬೇವು ಹಾಕ್ತಾ ಇದ್ದೀನಿ. ಓಕೆ, ಗುಂಟೂರು ಮೆಣಸಿನ್ಕಾಯಿ ಹಾಕಿ. ಸರ್ಗೆ ಹಾಕ್ಬಿಡ್ಲಾ? ಹಾಕಿ ಸರ್. ಓಕೆ, ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ ಸರ್. ನೀವು ಟೇಸ್ಟ್ ನೋಡಾಯ್ತು ಸರ್ ಈಗ ಅಲ್ವಾ? ಓಕೆ, ನೀವು ಫ್ಲೇವರಲ್ಲೇ ರುಚಿ ಕಂಡಿಟ್ಕೊಂಡ್ಬಿಡ್ತೀರಾ ಸರ್. ಓಕೆ, ರೆಡಿ ಆಗಿದೆಯಲ್ಲ? ಕುದ್ದಿದೆ, ಆಫ್ ಮಾಡೋಣ ಸರ್. ಆಫ್ ಮಾಡೋಣ. ಓಕೆ, ಇಲ್ಲಿ ಸಾಂಬಾರು, ಇಲ್ಲಿ ವಡೆ ಎರಡು ರೆಡಿ ಆಗಿದೆ. ಎರಡು ರೆಡಿ ಇದೆ ಸರ್. ಇವಾಗ ಹಾಕೊಂಡು ಕೊಟ್ಬಿಡ್ತೀರಾ? ಹಾಂ. ಸರ್, ವಡಗರಿ ರೆಡಿ. ವಡೆ ಪ್ಲಸ್ ಕರಿ ವಡಗರಿ. ಇದನ್ನ ತಿನ್ಬೇಕಾದ್ರೆ ಒಂದು ಸೌಟು ಸಾರು ತಗೋಬೇಕು, ಒಂದು ವಡೆ ಇಟ್ಕೋಬೇಕು, ಒಬ್ರಿಗೆ ಬಡಿಸ್ಬೇಕು.
ಅವಾಗಲೇ ಮಜಾ. ಇದು ಆಮೇಲೆ ತಿನ್ಬೇಕಾದ್ರೆ ತೋರಿಸ್ತೀನಿ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಸೋಮವಾರದಲ್ಲಿ ನಮ್ಮ ಅಯ್ಯಂಗಾರು ಸ್ಪೆಷಲಲ್ಲಿ ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವಡಗರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಇಂಗು, ಧನಿಯಾ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಹುಣಿಸೆ ರಸ, ನೀರು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಕುಕ್ಕರ್ಗೆ ನೀರು, ತೊಗರಿಬೇಳೆ, ಎಣ್ಣೆ, ಅರಿಶಿನ ಹಾಕಿ 2 ವಿಷಲ್ ಕೂಗಿಸಿ ಬೆಂದ ಬೇಳೆಗೆ ಉಪ್ಪು, ರುಬ್ಬಿದ ಮಸಾಲ, ಸಾಸಿವೆ, ಕರಿಬೇವು, ಮೆಣಸಿನಕಾಯಿಯ ಒಗ್ಗರಣೆ, ಟೊಮೆಟೊ ಹಾಕಿ ಕುದಿಸಿದರೆ ವಡಗರಿ ಸವಿಯಲು ಸಿದ್ಧ. ಒಂದೆರಡು ವಡೆ ಇದಕ್ಕೆ ಹಾಕೋಣ. ಹಾಕಿ ಸರ್. ಎಸ್, ಅಫಿಷಿಯಲಾಗಿ ವಡಗರಿ ರೆಡಿ ಆಗೋಯ್ತು. ಈಗ ಏನಿಲ್ಲ, ವಡಗರಿ ಸ್ವಲ್ಪ ಅನ್ನ, ತುಪ್ಪ ಹಾಕೋಬೇಕಲ್ಲ? ಹೌದು ಸರ್. ಸ್ವಲ್ಪ ತುಪ್ಪ ಇಲ್ಲ ತೆಗಿರಿ ಸರ್. ಸರಿ ಇದೆಯಾ? ಕಲ್ಸ್ಕೊಂಡಿದ್ಯಲ್ಲ? ಖಂಡಿತ ಸರ್. ಓಕೆನಾ? ಫೈನ್ ಸರ್. ಟೇಸ್ಟ್ ಮಾಡ್ಬಿಡ್ಲಾ? ದಯವಿಟ್ಟು ಸರ್. ಒಳ್ಳೆ ಹುಳಿ. ಏನು ಮಾಡ್ತೀರಾ ಅಯ್ಯಂಗಾರು ನೀವು? ಯಾವಾಗ ಪುಡಿನ ಅವಾಗಲೇ ಹುರಿದು ಮಾಡ್ತೀರಲ್ಲ, ಹೌದು, ಅಲ್ಲಿ ಒಂದು ಅದ್ಭುತವಾದ ಟೇಸ್ಟ್ ಬಂದ್ಬಿಡುತ್ತೆ. ಬರುತ್ತೆ. ಒಪ್ಕೊಳ್ತೀರಾ? ಖಂಡಿತ ಸರ್. ನಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ, 3 ತಿಂಗಳಿಗಾಗಷ್ಟು ಲೊಡ್ಡು ಪುಡಿ ಇಟ್ಟು ಅದೇ ಪುಡಿ ಹಾಕಿ 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 ಸಾರು ಮಾಡಿದ್ರೆ ಸಾರು ಪುಡಿ ಹಾಕಿ ಹಳೇ ಸಾರು ಪುಡಿ ಅದು. ಕೆಲವರು 1 ವರ್ಷಕ್ಕೆ ಒಟ್ಟಿಗೆ ಮಾಡ್ಕೊಳ್ಳೋರು ಇದ್ದಾರೆ. ಆ ಪುಡಿಲಿ ಅಷ್ಟೊಂದು ಸ್ಟ್ರಾಂಗ್ ಇರಬೇಕಲ್ಲ, ಅಟ್ಲೀಸ್ಟ್ 2 ತಿಂಗಳು ಮಾಡಿ ಇಟ್ಕೊಂಡು. ಈ ರಸಂ ಪುಡಿ ಇದೆಯಲ್ಲ ಸರ್, ಹೇಳಿ. ರಸಂ ಪುಡಿ ಹಳೇದಾದಷ್ಟು ಒಳ್ಳೇದು. ಈ ಅದನ್ನ ಏನು ಪುಳಿಯೋಗರೆಗೂ ಹಾಕ್ತೀವಿ, ಅದೇ ಪುಡಿ ಕಾಮನ್ ಪುಡಿ. ಅದು ಎಷ್ಟು ಹಳೇದಾಗುತ್ತೆ ಅಷ್ಟು ರುಚಿ ಜಾಸ್ತಿ. ಆ ಘಾಟಿನ ಅಂಶ ಇರಲ್ಲ. ಬಟ್ ಸಾಂಬಾರಿಗೆ ಇಂಥದ್ದಕ್ಕೆಲ್ಲ, ಹುಳಿ ಸಾಂಬಾರಿಗೆಲ್ಲ ಅವಾಗ ಹುರ್ಕೊಂಡು ಅವಾಗ ಮಾಡಿದ್ರೆ ರುಚಿ. ಈ ಒಂದು ಆ ರಿಚ್ನೆಸ್ ಬರೋದು ಅವಾಗ ಹುರ್ಕೊಂಡು ಅವಾಗ ಮಾಡಿದಾಗ. ಅದ್ಭುತವಾಗಿದೆ ಸಾರು. ಥ್ಯಾಂಕ್ ಯು ಸರ್. ಒಂಥರ ಬೇರೆ ಲೊಟ್ಟು ಪುಡಿಲೇ ತಿಂದು ತಿಂದು ಸಾರು ತಿಂತಾ ಇದ್ರೆ ಬಾಯಿ ಕೆಟ್ಟೋಗಿರುತ್ತೆ. ಈ ಥರ ಆವಾಗಲೇ ಫ್ರೆಶ್ ಆಗಿ ಪುಡಿ ಮಾಡ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಪಟಾಪಟ್ ಅಂತ ಏನು ಮಾಡ್ತೀರಾ ಹೆಂಗಾರೆ? ಪಟಾಪಟ್ ಅಂತ ದೋಸೆ ಮಾಡ್ತಾ ಇದ್ದೀನಿ, ಆಲೂಗೆಡ್ಡೆ ದೋಸೆ. ಆಲೂಗೆಡ್ಡೆ ದೋಸೆನಾ? ಓಕೆ, ತಯಾರು ಮಾಡ್ಕೊಂಡು ಬನ್ನಿ. ಎಷ್ಟು ಖಾಲಿ ಮಾಡ್ತೀವಿ ನಾವು ಇದನ್ನ. ಓಕೆ ಸರ್. ಓಕೆ ಸರ್, ಹೋಗಿ ಬನ್ನಿ. ದೋಸೆಗೂ ಇಟ್ಕೊಳ್ಳಿ ಸರ್. ಇದು ದೋಸೆಗೆ ಆಲೂಗಡ್ಡೆ ಮಾಡ್ತಾ ಇದೀವಿ ಅಂತ ಇದ್ದೀರಾ? ಆಲೂಗೆಡ್ಡೆ ದೋಸೆ ರುಬ್ಬಿಡ್ತೀವಿ ನಾವು. ಅಂದ್ರೆ ಇಲ್ಲೇ ಇಟ್ಟಿರ್ತೀನಿ ದಿನ. ಓಕೆ ಸರ್. ಸಾಕೋ ಸೀನೆ ಇಲ್ಲ, ಇಲ್ಲೇ ಇರುತ್ತೆ. ಓಕೆ ಸರ್. ದೋಸೆ ಮಾಡಿದಾಗ ಡಿಸೈಡ್ ಮಾಡೋಣ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂಥರ ಫ್ರೆಶ್ ಪುಡಿ ಹಾಕಿ ಮಾಡಿದ್ರೆ ಸಾರು ಹುಳಿ ಹೆಂಗಿರುತ್ತೋ ಹಂಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಆ ವಡೆ ಎಲ್ಲ ಕಲಿಸ್ಕೊಂಡು ತಿಂತಾ ಇದ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳ ದೂರದಿಂದ ಒಬ್ಬರು ಬಂದಿದ್ದಾರೆ. ಭಾಳ ದೂರದಿಂದ ಬಂದು ಮುರಳಿಯವರೇ, ಭಾಳ ದೂರ ಹೋಗಬೇಕು, ಬೇಗ ಕಳಿಸಿ ನಮ್ಮನ್ನ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ವಾಣಿ ಜೋಶಿ ಅಂತ. ವಾಣಿ ಜೋಶಿ ಅವರೇ, ಎಲ್ಲಿಂದ್ರಿ? ಹುಬ್ಳಿಯಿಂದ ಸರ್. ಎಲ್ರಿ ಹುಬ್ಳಿ ಮನೆ? ನಿಯರ್ ರೈಲ್ವೆ ಸ್ಟೇಷನ್ ಸರ್. ರೈಲ್ವೆ ಸ್ಟೇಷನ್ ನಟರಾಜ ಹೋಟ್ಲು ಬಾಜುಕೇನ್ರಿ? ಇಲ್ಲ ಸರ್, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇನೆ ಇದೆ. ಪಕ್ಕದಲ್ಲೇ ಇದೀರೇನ್ರಿ? ಏನ್ ಮಾಡ್ಕೊಂಡಿದ್ದೀರಿ? ನಾ ಫ್ಯಾಷನ್ ಡಿಸೈನ್ ಕ್ಲಾಸಸ್ ಹೇಳ್ಕೊಡ್ತೀನಿ. ನೀವೇ ಹೇಳ್ಕೊಡ್ತೀರೇನ್ರಿ? ಹಾಂ ಸರ್. ಗಂಡಸ್ರಿಗ ಹೆಂಗಸ್ರಿಗ್ರಿ? ಲೇಡೀಸಿಗೆ ಸರ್. ಲೇಡೀಸಿಗೆ ಮಾತ್ರನೇ ಫ್ಯಾಷನ್ ಡಿಸೈನ್? ಹೌದು. ಗಂಡಸ್ರು ಮಾಡಂಗಿಲ್ಲೇನೆ? ನಾವು ಹೇಳ್ಕೊಡ್ತಾ ಇರೋದು ಲೇಡೀಸಿಗೆ ಮಾತ್ರ. ಓಕೆ. ಮತ್ತೆ ಜೋಶಿ ಅವ್ರು ಏನ್ ಮಾಡ್ತಾರ್ರಿ? ಜೋಶಿ ಅವ್ರು ನಮ್ಮ ಅಪ್ಪಾಜಿ ಪೇಂಟರ್ ಇದ್ದಾರೆ. ಓಕೆ. ಬೋರ್ಡ್ ಬರೀತಾರೆ, ಪ್ಲಸ್ ಅಕೌಂಟೆಂಟ್ ಮಾಡ್ತಾರೆ. ಹೌದೇನು? Account manager. ಆಲ್ ಇನ್ ಒನ್ ರೀ, ಎಲ್ಲ ಹುಬ್ಳಿಯಾಗ ಎಲ್ಲ ಆಲ್ ಇನ್ ಒನ್ ಇದಾರೆ ನೋಡ್ರಿ. ಹೌದು. ಮತ್ತ ಏನ್ ಮಾಡಕತ್ತೀರಿ ಅಷ್ಟು ದೂರದಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ? ನೀವು ಕಡಲೆಬೇಳೆ ಕಟ್ಟಿನ ಸಾಂಬಾರು. ಕಡ್ಲೆಬೇಳೆ ಕಟ್ಟಿನ ಸಾರು ಮಾಡಕ್ಕ ಧಾರವಾಡ ಹುಬ್ಳಿಯಿಂದ ಬಂದ್ರೆ ನೀವೇ? ರೊಟ್ಟಿ ಇಟ್ಟು ತಂದಿದ್ದೀರೇನೆ? ರೊಟ್ಟಿ ತಂದಿಲ್ಲ ಸರ್. ರೊಟ್ಟಿ ಮಾಡ್ತೀರೇನು ಮನೆಗೆ? ರೊಟ್ಟಿ ಮಾಡ್ತೀವಿ, ಬಟ್ ಸಾಂಬಾರು ಮಾಡ್ತೇವೆ. ಈಗ ಫಸ್ಟ್ ಸಾಂಬಾರು ಮಾಡಕ್ಕೆ ತೋರ್ಸಕ್ಕೆ ಬಂದಿದ್ದೀರಿ. ಕಟ್ಟಿನ ಸಾರು ಮಾಡಕ್ಕೆ ಏನು ತಂದಿದ್ದೀರಿ? ಕಡ್ಲೆಬೇಳೆ ಕಟ್ಟಿನ ಸಾರು. ಬೇಕಾಗುವ ಸಾಮಗ್ರಿಗಳು: ಕಡ್ಲೆಬೇಳೆ, ಹುಣಿಸೆಹಣ್ಣು, ಒಣಕೊಬ್ಬರಿ, ಜೀರಿಗೆ, ಸಾಸಿವೆ, ಇಂಗು, ಬೆಲ್ಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಸಾಂಬಾರ್ ಪುಡಿ, ಉಪ್ಪು, ಎಣ್ಣೆ. ಕಟ್ಟಿನ ಸಾರು ಮಾಡಕ್ಕ ಇದೇ ಸಾಕನ್ಸುತ್ರಿ? ಸಾಕಲ್ಲ ಇದು? ಸಾಕು. ಯಾರಿಗಿಷ್ಟ ನಿಮ್ಮಲ್ಲಿ ವಾಣಿಯವರ ಕಟ್ಟಿನ ಸಾರು? ಎಲ್ಲರೂ ಇಷ್ಟಪಡ್ತಾರೆ ಸರ್. ಹೌದಾ? ಹುಬ್ಳಿ ಧಾರವಾಡ ಫೇಮಸ್ ಸರ್ ಅದು ಕಟ್ಟಿನ ಕಟ್ಟಿನ ಸಾರಾ? ಸಾಂಬಾರ್. ಯಾರು ಕರೆದಮ್ಗೆ ಕಟ್ಟಿನ ಸಾರೇ ಕೊಟ್ಟಿಲ್ವಲ್ಲ?
ಬನ್ನಿ ಸರ್, ಅದಕ್ಕೆ ನಾ ಮಾಡಿ ತೋರಿಸ್ತಾ ಇರಲಿಲ್ಲ. ಒಳ್ಳೇದ್ರಿ. ಮಲ್ಲಿ ಯಾರು ಇದ್ದೀರಿ? ಮನೆಯಲ್ಲಿ ನಾನು, ನಮ್ಮ ತಂಗಿ. ಹೌದು, ಓಕೆ. ತಂಗಿ ಏನು ಮಾಡ್ತಾರೆ? ತಂಗಿ ಇಂಜಿನಿಯರ್ ಇದ್ದಾಳೆ ಹೌದಾ? MNC ನೀವೇನು ಓದಿದ್ರಿ? ಕಂಪ್ನಿಯಲ್ಲಿ. ನಾನು ಫ್ಯಾಷನ್ ಡಿಸೈನಿಂಗೇ ಆಗಿರೋದು. ಹೌದಾ? ತಂಗಿಯಲ್ಲಿ ಬೆಂಗಳೂರು ಇದ್ದಾರಾ? ಇಲ್ಲ ಸರ್, ಹುಬ್ಳಿಯಲ್ಲಿ. ಹುಬ್ಳಿಯಲ್ಲೇ MNC ಇದ್ದಾರಾ? ಕಂಪ್ನಿ ಇದೆ ಅಲ್ಲಿ. ಹೌದೇನು? ಹಾ. ಏನಾಕ್ಲಿ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕ್ಬೋದು ನೋಡ್ರಿ. ಏನ್ ಬೇಕು? ಸಾಸಿವೆ ಹಾಕ್ಬೇಕು ಸರ್. ನೋಡಿ. ಸಾಸಿವೆ ಹಾಕ್ತೀನಿ. ಎಸ್ ರೀ. ನಂತರ ಜೀರಿಗೆ, ಎಸ್ ಸರ್. ಅದಕ್ಕೆ ಅರಿಶಿನ ಪುಡಿ ಹಾಕಿ. ಅರ್ಶಿನ ಪುಡಿ ಬೇಕಾ? ಹಾಂ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲ ಅವರ ಅರ್ಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಬೇಕು ನೋಡ್ರಿ. ಸಾಕು ಸರ್. ಸಾಕಾ? ಹಾಂ. ಈಗ ಹಿಂಗೆ ಹಾಕ್ಬೇಕು ಸರ್ ಅದಕ್ಕೆ. ಹಾಕ್ರಿ. ಓಕೆ. ಇದಕ್ಕೆ ಕರಿಬೇವು ಹಾಕ್ಬೇಕೀಗ. ಹಾಕ್ರಿ. ಇದಕ್ಕೆ ಏನಿದು? ಹುಣಸೆ ಹಣ್ಣಿನ ರಸನ ಕಿವುಚ್ಕೊಂಡು ರಸ ಹಾಕ್ತೇವೆ. ಹಾಕಿ. ಅದಕ್ಕೆ ಇದೇನಿದು? ಬಸ್ದಿರುವಂತಹ ಏನಿದು? ಕಡಲೆಬೇಳೆ ಬೇಯಿಸಿ ಬಸ್ದಿರುವಂತಹ ನೀರು, ಅದಕ್ಕೆ ಕಟ್ ಕಡಲೆಬೇಳೆನ ಅಂತಾರೆ. ಫಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಕಟ್ಟನ್ನು ತಕ್ಕೋಬೇಕಾ? ಸಣ್ಣ ಮಾಡಿ ಸಣ್ಣ ಮಾಡಿ ಸಣ್ಣ ಮಾಡಿ ಸಣ್ಣ ಮಾಡಿ. ಸಣ್ಣಗಿದೆ ಹಾಕಿ. ಕಡಲೆಬೇಳೆ, ತೊಗರಿಬೇಳೆ ಅಲ್ಲ. ಅಲ್ಲ ಸರ್, ಕಡಲೆಬೇಳೆ ಅದೊಂದು ಸ್ವಲ್ಪ ಕುದಿಲಿ, ಅಲ್ಲಿವರೆಗೂ ಇದನ್ನ ರುಬ್ಕೋಬೇಕಾ? ಕಡಲೆಬೇಳೆ ಮಿಕ್ಸರ್ ಮಾಡಿ. ಮಾಡಿ 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 ಮಾಡಿ. ಕಡಲೆಬೇಳೆನ ಅದು ಹಾಂ ಸರ್. ಏನಾಗಿದೆ? ಅದು ಬೇಯಿಸ್ಕೊಂಡ್ ತಂದಿದ್ದೀರಾ? ಹಾಂ ಸರ್, ಬೇಯಿಸಿರೋದು. ಅಂದ್ರೆ ಅದನ್ನ ಚೆನ್ನಾಗಿ ನೀರಾಗಿ ಬೇಯಿಸ್ಬಿಟ್ಟು ಕಟ್ಟಿನ ಇದಕ್ಕೆ ಹಾಕಿದ್ರೆ ಅದು ರುಬ್ಕೊಳ್ತಾ ಇದೀರಾ? ಹಾಂ ಸರ್. ರುಬ್ತೀರಿ ಏನದನ್ನ? ರುಬ್ಬೇಕು. ಕಟ್ಟಿನ ಸಾರ್ ಅಂದ್ರಿ? ಕಟ್ಟೆ ಅಲ್ವಾ ಬಸ್ತಿರೋದು? ಕಡಲೆಬೇಳೆ ಕಟ್ಟು ಅಲ್ಲ. ಈಗ ಅದನ್ನ ರುಬ್ಬಿದಕ್ಕೆ ಹಾಕ್ಬಿಡ್ತೀರಿ? ಹೌದು ಸರ್. ರುಬ್ಬಿದಾಯ್ತಾ? ಹಾಂ ಸರ್. ಇದನ್ನ ಇದಕ್ಕೆ ಹಾಕ್ತೀರಾ? ಹಾಂ ಸರ್. ಇದಕ್ಕೆ ಹಾಕಿ. ಓಹ್, ಅದೇನು ಕಟ್ಟು ತೆಗಿಯೋದು ಏನಕ್ಕೆ ಬೇಕಿತ್ತು? ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಬಿಟ್ಟಿದ್ರೆ ಆಗ್ತಾ ಇತ್ತು, ಅದೇ ಬರ್ತಾ ಇತ್ತು. ಅದು ಬಸದ್ ಮಾಡೋದೇ ಅಲ್ಲ ಸರ್, ಅದಕ್ಕೆ ಕಟ್ಟಿನ ಸಾರು ಅಂತ ಹೇಳ್ತಾರೆ. ಕಟ್ಟೆ ಕಾಣಲ್ಲ, ತಿರ್ಗಾ ಎಲ್ಲ ರುಬ್ಬಿಟ್ಟು ಹಾಕ್ಬಿಟ್ರೆ. ನಿಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಹುಳಿ ಫೇಮಸ್ ಏನಿದೆ? ಹೌದು ಸರ್. ಓಹೋ. ಕಡಲೆಬೇಳೆನ ಬೇಯಿಸ್ಕೊಂಡು ಬೇಯಿಸಿರೋ ಕಟ್ಟನ್ನು ತೆಗೆದು ಕಟ್ಟನ್ನು ಹಾಕಿ ಒಗ್ಗರಣೆಗೆ ಹಾಕಿ ಆಮೇಲೆ ತಿರ್ಗಾ ಆ ಬೇಯಿಸಿರೋಂಥ ಕಡಲೆಬೇಳೆನ ರುಬ್ಕೊಂಡು ಹಾಕಿರೋಂಥ ಅದ್ಭುತವಾದಂಥ ಸಾರು ಧಾರವಾಡದ ಹುಬ್ಳಿಯ ಸ್ಪೆಷಲ್ ಸಾರು. ನೀನು ಕಾಯಿ ತುರಿ ಇಟ್ಕೊಂಡಿದ್ದೀರಿ, ರುಬ್ಬೇಕೇನೆ? ಹೇಳ್ತೀನಿ. ಇಲ್ಲ ಸರ್, ಹಾಗೆ ಹಾಕೋದು. ಒಣ ಕೊಬ್ಬರಿ ಹಾಕ್ಬೇಕು ಸರ್, ಓಹೋ. ತುರಿದಿರೋದು. ಅಷ್ಟೊಂದು ಬೇಕಾಗುತ್ತಾ? ಅಷ್ಟು ಬೇಡ, ಸ್ವಲ್ಪ. ಓಕೆ. ಅಂದ್ರೆ ಇದು ಏನಕ್ಕೆ ಯಾಕೆ ಚೆನ್ನಾಗಿದೆ? ಅಂತಂದ್ರೆ ಒಣ ಕೊಬ್ಬರಿ ಹಾಕಿದ್ರೆ ಬೇಗ ಕೆಡಲ್ಲ, 4 ರಿಂದ 5 ದಿನ ಇಟ್ಕೊಂಡು ತಿನ್ಬೋದು. ಓಹೋ, ಈ ತರ ಸ್ಕೀಮ್ ಎಲ್ಲ ಇಟ್ಟಿದ್ದೀರಾ? ಅಂದ್ರೆ ಸೋಮವಾರ ಬೆಳಗ್ಗೆ ಸಾರು ಮಾಡಿದ್ರೆ ನೆಕ್ಸ್ಟ್ ಶನಿವಾರ ರಾತ್ರಿನೇ ಸಾರು. ಇದಕ್ಕೆ ಖಾರದ ಪುಡಿ ಹಾಕ್ಬೇಕು. ಎಷ್ಟು ದಿನ ಇಟ್ಕೊಳ್ತೀರಾ ನಿಮ್ಮ ಮನೆಗೆ ಇದು ಮಾಡಿದ್ರೆ? ನಮ್ಮ ಮನೆಯಲ್ಲಿ 1 ಡೇ ಮಾತ್ರ, ಬೇರೆದವರೆಲ್ಲ 4 ದಿನ ಇಟ್ಕೊಂಡು. ಓ, ಅಂದ್ರೆ ನಿಮ್ಮ ಓಣಿಲಿ ಇರೋರು 4-5 ದಿನಕ್ಕೆ ಒಂದೇ ಸರಿ ಸಾರು ಮಾಡೋದು. ಬಿಡ್ರಿ, ಚಲೋ ಇರ್ತದೆ. ಅಚ್ಕಾರದ ಪುಡಿ ಬೇಕೇನಾ? ಹಾಂ ಸರ್. ರವಿ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಸಾಕು ಸರ್. ಏನದು? ಸಾಂಬಾರ್ ಪೌಡರ್ ನಾನೇ ಮನೆಯಲ್ಲಿ ರೆಡಿ ಮಾಡಿರೋದು. ನಿಮ್ಮ ಮನೇಲಿ ರೆಡಿ ಮಾಡಿರೋ ಸಾಂಬಾರ್ ಪುಡಿನಾ? ಹಾಂ ಸರ್. ಇದಕ್ಕೆ ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಮ ಮನೆ ಸಾಂಬಾರ್ ಪುಡಿ ಏನದು? ಹಾಂ ಸರ್. ಅಲ್ಲಿಂದನೇ ತಂದಿದ್ರೇನೆ? ಹಾಂ ಸರ್. ಇದಕ್ಕೆ ಬೆಲ್ಲ ಹಾಕಿ. ಬೆಲ್ಲ ಬೇಕೇ ಬೇಕು. ಹಾಕಿ. ಬೆಲ್ಲ. ಹಾಂ ಸರ್. ಓಕೆ. ಇದೇನು ಸಾರು ಥರ ಕಾಣ್ತಲ್ಲ, ಗಟ್ಟಿಯಾಗೋಯ್ತು ಗ್ರೇವಿ ಇದು. ಸ್ವಲ್ಪ ನೀರು ಹಾಕ್ರಿ. ಇನ್ನೂ ಸ್ವಲ್ಪ ಹಾಕ್ಬಿಡ್ರಿ. ಹಾಕ್ಬಿಡಿ. ಇದು ಸಾರು ತಾನೆ, ಇಷ್ಟೇ ಇರ್ಬೇಕು ತಾನೆ? ಹೌದು ಸರ್. ಇದಕ್ಕೆ ಉಪ್ಪು ಹಾಕ್ಬೇಕು ಸರ್. ಎಸ್. ದಾಲು, ಆದರೆ ಇದು ದಾಲಲ್ಲ, ಕಟ್ಟಿನ ಸಾರು ಅಲ್ವೇನ್ರಿ? ಹಾಂ ಸರ್. ಮೇಲ್ಗಡೆ ಎಲ್ಲ ಆಗೋಯ್ತು ಆಲ್ರೆಡಿನಾ? ಇಷ್ಟೇ ಸಾರು? ಎಷ್ಟು ದಿನ ಮಾಡ್ತೀರಾ ವಾರಕ್ಕೆ ದಿನ ನಿಮ್ಮಲ್ಲಿ? ವಾರಕ್ಕೆ ಮಾಡೋದಲ್ಲ ಸರ್, ಇದು ತಿಂಗಳಿಗೆ ಹಬ್ಬದಲ್ಲಿ ಮಾತ್ರ ಮಾಡ್ತಾರೆ. ಹಬ್ಬ ಸ್ಪೆಷಲ್ ಸಾರ ಇದು? ಹಾ, ಸರ್. ಯಾವ ಹಬ್ಬಕ್ಕೆ ಮಾಡ್ತೀರಾ? ಗಣೇಶ ಹಬ್ಬ, ದೀಪಾವಳಿ ಓಹೋ. ಇವಾಗೂ ಮಾಡ್ತಾರೆ. ವೆರಿ ಗುಡ್. ಕುದಿಬೇಕಾ, ಮುಚ್ಚಬೇಕಾ, ಏನ್ ಮಾಡ್ಬೇಕು? ಸ್ವಲ್ಪ ಹೊತ್ತು ಕುದಿ. ಆಫ್ ಮಾಡೋದಾ? ಹಾಂ ಸರ್, ಆಫ್ ಮಾಡಿ. ರೆಡಿ ನಾವಣಿ? ಆಯ್ತು ಸರ್. ಏನು ಸಾರ ಹೆಸರು? ಕಡಲೆಬೇಳೆ ಕಟ್ಟಿನ ಸಾಂಬಾರು. ಕಡಲೆಬೇಳೆ ಕಟ್ಟಿನ ಸಾಂಬಾರು. ಇದು ಸಾಮಾನ್ಯ ದಿನಗಳಲ್ಲಿ ಮಾಡುವಂಥದ್ದಲ್ಲ, ಹಬ್ಬಗಳಲ್ಲಿ ಮಾಡುವಂಥದ್ದು ಅಂತ ಹೇಳ್ಬಿಟ್ಟಿದ್ದಾರೆ ವಾಣಿ ಜೋಶಿ ಅವರು. ಆಗಿದೆಯಾ? ಆಗಿದೆ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ? ನೋಡ್ಲಿಲ್ಲ ನೀವು? ನೋ ಪ್ರಾಬ್ಲಮ್. ಕರೆಕ್ಟ್ ಆಗಿರುತ್ತೆ, ಗ್ಯಾರಂಟಿನಾ? ಕಡಿಮೆ ಆದ್ರೂ ನಡೆಯುತ್ತೆ ತೊಳಿ. ಹೌದಾ? ಇವೆಲ್ಲ ಹೇಳ್ತೀರಾ ನೀವು? ಎಸ್, ಸರ್ಕ.
ಕಡಲೆಬೇಳೆ ಕಟ್ಟಿನ ಸಾಂಬಾರ್ ಕೊಡಿ. ತಿನ್ಬಿಟ್ಟು ರುಚಿ ಹೇಳ್ಬೇಕು. ವಾಣಿ ಜೋಶಿ ಅವರು ನಮ್ಮ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಹುಬ್ಳಿಯಿಂದ ಬಂದಾರೆ. ಒಳ್ಳೆ ಅದ್ಭುತವಾದಂಥ ಕಡಲೆಬೇಳೆಯ ಕಟ್ಟಿನ ಸಾರನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಟ್ಟಿನ ಸಾರು ಮಾಡ್ಕೊಳ್ಳಿ. ಕಡ್ಲೆಬೇಳೆ ಕಟ್ಟಿನ ಸಾರು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೇಯಿಸಿದ ಕಡ್ಲೆಬೇಳೆ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಅರಿಶಿನ, ಇಂಗು, ಕರಿಬೇವು, ಹುಣಿಸೆ ರಸ, ಕಡ್ಲೆಬೇಳೆ ಬೇಯಿಸಿದ ನೀರು ಹಾಕಿ ಕುದಿಸಿ ರುಬ್ಬಿದ ಕಡ್ಲೆಬೇಳೆ ಮಿಶ್ರಣ, ಒಣ ಕೊಬ್ಬರಿ, ಅಚ್ಚ ಖಾರದ ಪುಡಿ, ಸಾಂಬಾರ್ ಪುಡಿ, ಬೆಲ್ಲ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ. ಈಗ ಕಡ್ಲೆಬೇಳೆಯ ಕಟ್ಟಿನ ಸಾರು ಅನ್ನದ ಜೊತೆ ತಿನ್ನಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಣಿ ಜೋಶಿ ಹಾಂ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು ಕಡಲೆ ಬೇಳೆಯ ಕಟ್ಟಿನ ಸಾರನ್ನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಇದಕ್ಕೇನು ನೆನ್ಸ್ಕೊಳ್ಳೋಕೆಲ್ಲ ಏನು ಬೇಡವಾ? ತುಪ್ಪ ಹಾಕೊಳ್ಳಿ ಮೇಲೆ. ಇವಾಗೇನು ಮಧ್ಯೆ ತುಪ್ಪ ಹೇಳಿದ್ರೆ ತುಪ್ಪ ತರಿಸ್ಕೊಳ್ತಾ ಇದ್ದೇನೆ ನಾನು. ಸಂಕೀರ್ ಸಮೃದ್ಧಿಗೆ ಹಾಯ್ ಅಂತ ಹೇಳಿ ನಮ್ಮ ಅಕ್ಕನ ಮಕ್ಕಳವರು. ಸಂಕೀರ್ ಸಮೃದ್ಧಿನ ಎಲ್ಲಿ? ಸಂಕೀರ್ತ ಯಾವೂರದು? ಅವ ಹೇಳ್ತಾ ಇರ್ತಾನೆ ಮೇಲೆ ಮೇಲೆ, ಮುರಳಿ ಸರ್ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ. ತಾವೇ ಎಲ್ಲ ತಿಂತಾರೆ, ನಾನು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಕರ್ಕೊಂಡ್ಬರ್ಬೇಕಿತ್ತು ನಿಮ್ಮ ಅಕ್ಕನ ಮಗನ. ಸ್ಕೂಲ್ ಹೋಗಿದ್ದಾನು. ಹೌದೇನು? ಟೇಸ್ಟ್ ಮಾಡ್ಬೋದಾ? ಮಾಡಿ. ಸಿಹಿ ಸ್ವಲ್ಪ ಜಾಸ್ತಿ ಆಯ್ತು. ಸಿಹಿ ಸಾರೇ ಅದು ಕಟ್ಟಿನ ಸಾಂಬಾರ್. ಸ್ವಲ್ಪ ಸಿಹಿ, ಉಪ್ಪು, ಹುಳಿ, ಖಾರ ಜಾಸ್ತಿ ಇರಲ್ಲ. ಹುಳಿ ಮತ್ತೆ ಸ್ವೀಟ್ ಜಾಸ್ತಿ ಇರುತ್ತೆ, ಬೆಲ್ಲ. ಬ್ರಾಹ್ಮಣರ ಸಾರು. ಹಾಂ ಸರ್. ಕರೆಕ್ಟ್ ತಾನೆ? ಸಿಹಿ ಹಾಕ್ಲೇಬೇಕಲ್ಲ ನೀವು? ಹೌದು. ಸಿಹಿ ಎಲ್ಲದಕ್ಕೂ ಹಾಕಲ್ಲ. ಈ ಸಾಂಬಾರು ಕೆಲವೊಂದು ಸಾರುಗಳಿವೆ, ಅದು ಇದು ಒಂದು ವಾರ ಆದ್ಮೇಲೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಸಿಹಿ ಆಗ್ಬಿಟ್ಟಿರುತ್ತೆ. ಇಲ್ಲ, ಹುಳಿಯಾಗಿರುತ್ತೆ, ಸಿಹಿಯಾಗಿರುತ್ತೆ. ನೀವು ತೊಗರಿಬೇಳೆ ಯೂಸ್ ಮಾಡಂಗಿಲ್ಲೇನು? ಮಾಡ್ತೀವಿ. ಕಡಲೆಬೇಳೆ ಮಾಡಿದ್ರಿ? ಮತ್ತು ಇದು ಕಡಲೆಬೇಳೆ ಸಾಂಬಾರಲ್ಲ, ಕಡಲೆಬೇಳೆನೇ ಯೂಸ್ ಮಾಡಿ. ತೊಗರಿಬೇಳೆಗೆ ತೊಗರಿಬೇಳೆ. ಓಕೆ, ಒಳ್ಳೆ ಒಂದು ಬ್ರಾಹ್ಮಣರ ಸಾರು, ಬ್ರಾಹ್ಮಣರ ತೋವೆ, ಏನು ಬೇಕಾದ್ರೆ ಹೇಳ್ಕೋಬೋದು. ಚೆನ್ನಾಗಿದೆ, ಬ್ರಾಹ್ಮಣರಿಗೆಲ್ಲ ಅದ್ಭುತವಾಗಿದೆ. ಈ ಅದ್ಭುತವಾಗಿರುವಂಥ ಸಾರನ್ನು ಮಾಡಿದ್ದಾರೆ. ಅದು ಹೇಳಿದರೆ ಹುಬ್ಳಿ ಧಾರವಾಡದಲ್ಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಆಯ್ ಹೇಳ್ಬಿಡಿ ಅಂತ ಹೇಳಿದ್ದಾರೆ. ಹೇಳಾಯ್ತು. ಥ್ಯಾಂಕ್ ಯು ಮೇಡಮ್. ನಿಮಗೆ ನಮ್ಮ ನನ್ನ ಕಡೆಯಿಂದ ಮೊದಲು ನಿಮಗೆ ನಮಗೆ ಗಿಫ್ಟಾ? ಹಾಂ ಸರ್. ಏನಕ್ಕೆ ಇವೆಲ್ಲ ಬೇಕಿತ್ತು? ಈಗ ಬಂದಿರೋದೇ ಸಾಕಿತ್ತು, ಇವೆಲ್ಲ ಏನು ಬೇಕಾಗಿಲ್ಲ. ನಾಟ್ ನೆಸರಿ. ನಮಗೋಸ್ಕರ ನಿಮ್ಗಾಗಿ ಅದು ಬಂದಿರೋದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂದಲು ಉದುರ್ತಾ ಇದೆ ತಾನೆ ನಿಮಗೆ ನಡುವೆ ಜಾಸ್ತಿ? ಇಲ್ಲ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಭೃಂಗ ಏರ್ ಆಯಿಲ್ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಅವರು ಒಂದು ಒಳ್ಳೆ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಇದು ನಿಮಗೆ, ನಿಮ್ಮ ತಂಗಿಗೆ ಇಬ್ಬರಿಗೂ. ಥ್ಯಾಂಕ್ ಯು. ಮುಳಿಯಾ ಜ್ಯುವೆಲರ್ಸ್ನವರು ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಜೊತೆಗೆ ಒಂದು ಬೆಳ್ಳಿಯ ಫಲಕವನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ತಗೊಂಡೋಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಜೊತೆಗೆ ನಮ್ಮ ಮಯಾಸ್ ಅವರು ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ಬಾರನ್ನೇ ತಿನ್ಬೋದು ಅಂತ. ಜೊತೆಗೆ ನಿಮ್ಮ ಹುಬ್ಳಿಯವರೇ ಆದಂತ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರ ಶ್ರೀಕೃಷ್ಣ ಗೀ ಇದ್ರೊಳಗಿದೆ, ಸ್ವೀಟ್ಸ್ ಇದ್ರೊಳಗಿದೆ, ನಿಮಗೋಸ್ಕರ. ಥ್ಯಾಂಕ್ ಯು. ಜೊತೆಗೆ ಯೂನಿಬಿಕ್ ಅವರು ಕುಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಯೂನಿಬಿಕ್ ಕುಕೀಸ್. ಅಡುಗೆ ಮಾಡಕ್ ಬಂದಿಲ್ಲ, ಕನ್ಫ್ಯೂಷನ್ ಆಯ್ತು, ಹಬ್ಬಕ್ಕೆ ಏನು ಅಡುಗೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಮ ಒಗ್ಗಂಡಬಿ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲ್ಲು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತಾ ಇದ್ದಾರೆ RR ಕ್ಯಾಟರರ್ಸ್ನ ಅಯ್ಯಂಗಾರು ರಂಗನಾಥ್ ಅವರು ಬರ್ತಾ ಇದ್ದಾರೆ. ಏನೋ ದೋಸೆ ಮಾಡ್ತೀವಿ ಮುರಳಿಯವರೇ, ಎಲ್ಲೂ ಹೋಗ್ಬಾರ್ದು, ವಡೆ ಕರಿ ಎಲ್ಲ ಅಲ್ಲೇ ಇಟ್ಕೊಂಡಿರಿ ಅಂತ ಹೇಳಿದ್ದಾರೆ. ಎಲ್ಲ ಅಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅಯ್ಯಂಗಾರೇ ಬನ್ನಿ, ನೋಡಿ ಕರಿ, ವಡೆ, ತುಪ್ಪ, ಅನ್ನ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತಾ ಇದ್ದೀರಿ ಹೇಳಿ ಫಸ್ಟ್? ಈಗ ಆಲೂ ದೋಸೆ ಅಂತ ಸರ್. ಆಲೂ ದೋಸೆ ಅಂದ್ರೆ ಆಲೂಗೆಡ್ಡೆ, ಬೇಯಿಸಿರೋ ಆಲೂಗೆಡ್ಡೆ, ಅಕ್ಕಿ, ನೆನೆಸಿರೋ ಅಕ್ಕಿ, ಉದ್ದಿನ ಬೇಳೆ ರುಬ್ಬಿಡೋದಾ? ರುಬ್ಬಿಟ್ಟು ಒಂದು 3-4 ಅವರ್ಸ್ ಇಡಬೇಕು. ಯಾವ ಸ್ವಾಮಿ ಇದು? ತುಂಬ ಚೆನ್ನಾಗಿರುತ್ತೆ ಸರ್, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಆಲೂ ದೋಸೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಉದ್ದಿನ ಬೇಳೆ, ಆಲೂಗಡ್ಡೆ, ಉಪ್ಪು, ತುಪ್ಪ. ಓಕೆ, ಯಾವ್ದ್ರ ಜೊತೆ ತಿನ್ನೋದಿನ? ಇದು ಒಡಗರಿ ಮಾಡ್ಕೊಟ್ಟಿದ್ದೀನಲ್ಲ ಸರ್, ಅದಕ್ಕೆ ಇಟ್ಕೊಳಕ್ ಕೇಳಿದ ನೀವು? ಹೌದು ಸರ್, ಹೌದು ಸರ್. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ಸರ್ ನಾನು ಒಂದು ಮಿಕ್ಸಿ ಜಾರ್ ತಗೋತೀನಿ, ರುಬ್ಕೊಳ್ಳಿ. ಎಷ್ಟು ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಟಿದ್ದೀರಿ? ಒಂದು ಅಕ್ಕಿ ನೆನೆಸೋಕ್ಕಿಂತ ಹಿಟ್ಟನ್ನು, ರುಬ್ಬಿರೋ ಹಿಟ್ಟನ್ನು ಅದು ಒಂದು 4 ಅವರ್ಸ್ ಇಡಬೇಕು.
ಅಕ್ಕಿನೇ ನೆನ್ಸಿಟ್ಟಿಲ್ಲ. ನೆನ್ಸಾಗಿದೆ ಸರ್. ಎಷ್ಟೋ ನೆನ್ಸಿದೀವಿ? ಒಂದು 4 hours ನೆನ್ಸಿದ್ವಿ. ಓಕೆ, ಉದ್ದಿನ ಬೇಳೆನ? ಉದ್ದಿನ ಬೇಳೆನೂ ಅಷ್ಟೇ. ಉದ್ದಿನ ಬೇಳೆ ಮತ್ತೆ ಅಕ್ಕಿ ಎರಡು 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ರುಬ್ಬಿ ಓಕೆ. 1 ಕಪ್ಪು ಅಕ್ಕಿಗೆ ಎಷ್ಟು ಉದ್ದಿನ ಬೇಳೆ ಹಾಕ್ತೀರಿ? 1-2 ಚಮಚ ಉದ್ದಿನ ಬೇಳೆ ಅಷ್ಟೇನಾ? ಸಾಕು ಸರ್. ಯಾಕೆಂದ್ರೆ ಆಲೂಗಡ್ಡೆನೇ ಬೇಸು. ಒಂದು ಬೇಯಿಸಿರೋಂತ ಆಲೂಗಡ್ಡೆನಾ? ಹೌದು ಸರ್. ಬೇಯಿಸ್ಕೊಂಡು ಬಂದಿರೋಂತ ಆಲೂಗಡ್ಡೆ ಅದನ್ನು ಹಾಕ್ಬಿಡ್ತೀರಾ? ಅದಕ್ಕೇನೆ ಅದು ಹಾಕ್ತೀನಿ ಸರ್. ಸರಿ ಹೋಯ್ತು ವಿಷಯ. ಸರ್ ಉದ್ದಿನ ಬೇಳೆ 1-2 ಚಮಚದಷ್ಟು. ನಿಮ್ಮಲ್ಲಿ ಹಿಂಗೆ ಮಾಡೋದಾ? ಆಲೂಗಡ್ಡೆ ಹಾಕಿ ಮಾಡ್ತೀರಾ ದೋಸೆನ? ಎಲ್ಲಾ ದೋಸೆಗಳನ್ನು ಮಾಡ್ತೀವಿ ಸರ್. ಎಲ್ಲಾ ಟೈಪ್ ದೋಸೆನೂ ಮಾಡ್ತೀವಿ. ಕರೆಕ್ಟ್, ಆಲೂಗಡ್ಡೆ ಹಾಕ್ಬಿಟ್ಟು ದೋಸೆ ಮಾಡ್ತೀರಾ? ಹೌದು ಸರ್. ನಾನು ಕೇಳಿಲ್ಲ, ಇವತ್ತೇ ಫಸ್ಟ್ ನೋಡಿ ಸರ್ ಇವತ್ತು. ಓಕೆ, ಡನ್. ಅಡೆ ದೋಸೆ ಅಂತ ಮಾಡ್ತಾರೆ. ಇದು ಯಾವ ದೋಸೆ ಇದು? ಇದು ಆಲೂಗಡ್ಡೆ ದೋಸೆ. ಅಡೆ ದೋಸೆ ಅಂದ್ರೆ? ಅಡೆ ದೋಸೆ ಅಂದ್ರೆ ಎಲ್ಲಾ ಬೇಳೆಗಳು, ತೊಗರಿಬೇಳೆ, ಕಡಲೆಬೇಳೆ, ಅಕ್ಕಿ, ಹೆಸರುಬೇಳೆ. ಓಕೆ 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 ಓಕೆ. ಸರ್ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಈ ಹಿಟ್ಟನ್ನ ಎಷ್ಟು ಒಂದಿನ ಇಡ್ಲೇಬೇಕಾ? ಇಲ್ಲ, ಒಂದು 4 hours ಇಟ್ಟರೆ ಸಾಕು. ಸಾಕಾ? ಸಾಕು. ಓಕೆ. ಸರ್ ಉಪ್ಪು ಹಾಕ್ತಾ ಇದ್ದೀನಿ. ಎಸ್ ಸರ್. ಆಲೂಗಡ್ಡೆ ಹಾಕಿ ಮಾಡಿರೋಂಥ ದೋಸೆ, ರುಬ್ಬಿ ಮಾಡಿರೋಂಥ ದೋಸೆ ನಾನು ಇವತ್ತೇ ನೋಡ್ತಾ ಇರೋದು. ಒಬ್ರು ಪರಂಗಿ ಕಾಯನ್ನು ಹಾಕಿ ನಮ್ಮಲ್ಲಿ ದೋಸೆ ಮಾಡಿಕೊಟ್ಟಿದ್ರು. ಇವತ್ತು ಅದು ಬಿಟ್ರೆ ಇವತ್ತೇ ಅಯ್ಯಂಗಾರು ಮಾಡ್ತಾರೆ ದೋಸೆ. ಇದು ಮಕ್ಕಳಿಗೆ ಒಂದು ಚೇಂಜ್ ಇರ್ಬೇಕು ಸರ್. ಮಕ್ಳಿಗೆ ಚೇಂಜ್ ಇರಬೇಕು. ಓಕೆ. ಮಸಾಲೆ ದೋಸೆ ಥರ ಮಾಡ್ತೀರಾ? ಖಾಲಿ ದೋಸೆ ಥರ ಮಾಡ್ತೀರಾ? ಖಾಲಿ ದೋಸೆ ಸರ್. ಅದಿದೆಯಾ? ಹಾಗೆ. ಓಕೆ. ತುಪ್ಪ ಬೇಕಾ? ಹಾಕೊಳ್ಳಿ. ನಮ್ಮ ಶ್ರೀಕೃಷ್ಣ ತುಪ್ಪ ಹಾಕಿ. ಎಷ್ಟು ಬೇಕಾದ್ರೆ ಹಾಕಿ. ಎಷ್ಟು ಬೇಕಾದ್ರೂ ನಿಮಗೇನೆ. ಎಲ್ಲ ನಿಮಗೇನೆ. ಆಲೂಗಡ್ಡೆ ಹಾಕಿ ಮಾಡಿರ್ತಕ್ಕಂಥ ದೋಸೆ. ಬಟ್ ಇದಕ್ಕೆ ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಹೆಂಗಾದ್ರೆ? ಚಟ್ನಿ, ತೆಂಗಿನಕಾಯಿ ಚಟ್ನಿ, ಓಕೆ, ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ, ಓಕೆ, ಬೆಂಡೆಕಾಯಿ ಗೊಜ್ಜು, ಓಕೆ, ಎಲ್ಲ ಬೆಂಡೆಕಾಯಿ ಗೊಜ್ಜಿಗೆ ದೋಸೆ ಚೆನ್ನಾಗಿರುತ್ತೆ ಖಂಡಿತ. ಆಲೂಗಡ್ಡೆ ಈರುಳ್ಳಿ ಪಲ್ಯ ಮಾಡ್ಕೊಂಡು. ಹಾಂ, ಹಾಗಲಕಾಯಿ ಇಷ್ಟ ಇಲ್ಲ ಅಂತ ಗೊತ್ತು, ಹಾಗೆ ಬೆಂಡೆಕಾಯಿ ಇಷ್ಟ ಇಲ್ಲ. ಯಾರು ಇಷ್ಟ? ಪ್ರೀತಿ ಬೆಂಡೆಕಾಯಿ ಕಂಡ್ರೆ ಹಗಲು ರಾತ್ರಿ ತಲೆ ಕೆಳಗೆ ಬೆಂಡೆಕಾಯಿ ಇಟ್ಕೊಂಡೇ ಮಲಗ್ತೀನಿ ನಾನು. ಆಲೂಗಡ್ಡೆ ಹಾಕಿದಂಥ ದೋಸೆ ಇದು ತುಂಬ ಮೆತ್ತಗಿರೋ ಥರ ಇದೆ ನೋಡಿದ್ರೆ. ಸಾಫ್ಟ್ ಆಗಿರುತ್ತೆ ಸರ್. ಸಾಫ್ಟ್ ಆಗಿರ್ಬೋದು. ಅದೇ ನೀವೇನು ಹೇಳ್ತಾ ಇದ್ದೀರಾ, ಒಡೆಗರಿಗೆ ಹಾಕಿದಿಲ್ಲ ಅದೇ ಸಾರು ಹಾಕೊಂಡು ತಿನ್ಬೋದು ಅಂತ ನೀವು ಯಜಮಾನ್ರು ಸ್ಕೀಮ್ ಹಾಕಿ ಸ್ಕೆಚ್ ಹಾಕಿ ಬಿಟ್ಬಿಟ್ಟಿದ್ದೀರಾ ನಮಗೆ. ಹೌದು ಸರ್, ಗೊತ್ತಾಗುತ್ತೆ. ಒಳ್ಳೆ ದೋಸೆ. ಆಲೂ ದೋಸೆ. ಆಲೂ ದೋಸೆ ಅಂದ್ರೆ ಪಲ್ಯ ಗಿಲ್ಯ ಹಾಕಿ ಮಾಡಿರೋದಲ್ಲ, ರುಬ್ಬೇಕಾದ್ರೆ ಆಲೂಗಡ್ಡೆ ಹಾಕಿ ಮಾಡಿರೋದು ಈ ದೋಸೆ ಇದು. ನಾವಂತೂ ಈ ದೋಸೆ ತಿಂದಿಲ್ಲ, ಕೊಡಿ ಹೆಂಗಾರೆ. ತಗೊಳ್ಳಿ ಸರ್, ಟೇಸ್ಟ್ ನೋಡಿ ಸರ್ ದಯವಿಟ್ಟು. ಗಮ್ಮಂತದೆ. ಶ್ರೀಕೃಷ್ಣ ತುಪ್ಪ ಹಾಕಿದರೆ ಒಳಗಡೆ ಆಲೂಗಡ್ಡೆ ಇದೆ, ಆದರೆ ಕಾಣ್ತಾ ಇಲ್ಲ. ರುಬ್ಬ ಹಾಕಿರೋದ್ರಿಂದ ಇದನ್ನ ಯಾವ ರೀತಿ ಮಾಡಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗಾರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಆಲೂಗಡ್ಡೆ ದೋಸೆ ಉಯ್ಕೊಳ್ಳಿ. ಆಲೂ ದೋಸೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಉದ್ದಿನ ಬೇಳೆ, ಬೇಯಿಸಿದ ಆಲೂಗಡ್ಡೆ, ನೀರು, ಉಪ್ಪು ಹಾಕಿ ರುಬ್ಬಿ ದೋಸೆ ಹಿಟ್ಟು ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ದೋಸೆ ಹಿಟ್ಟನ್ನು ಕಾದ ಹೆಂಚಿನ ಮೇಲೆ ದೋಸೆಯಂತೆ ಹಾಕಿ 2 ಕಡೆ ಬೇಯಿಸಿ. ಈಗ ಆಲೂ ದೋಸೆ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ದೋಸೆಗಳನ್ನ ಮಾಡಿ ಕೊಟ್ಟಿದ್ದಾರೆ. ಈ ದೋಸೆಯಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇದಕ್ಕೆ ಆಲೂಗಡ್ಡೆ ಹಾಕಿ ಮಾಡಿರುವಂತದ್ದು. ಹೌದು ಸರ್. ಏನು ಗೊತ್ತಾಗ್ತಾ ಇಲ್ಲ. ವ್ಯತ್ಯಾಸ ಏನು ಗೊತ್ತಾಗ್ತಾ ಇಲ್ಲಲ್ಲ. ಇದೇ ಸಾರು ಹಾಕೊಂಬಿಡ್ಲಾ? ಹಾಕೊಳ್ಳಿ ಸರ್. ಸಾರಲ್ಲ, ಸಾರಿ, ಹುಳಿ ಹುಳಿ ಹುಳಿ. ನಳಗರಿ ಅಲ್ಲ, ಇದು ವಡಗರಿ. ಒಳಗಡೆ ಹಾಕೋಬೋದಾ? ಖಂಡಿತ ದೋಸೆಗ ಖಂಡಿತ ಸರ್. ಒಂದು ವಡ ಹಾಕ್ಲಾ ಸರ್? ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ದೋಸೆ ಏನಾದರೂ ವಿಶೇಷವಾಗಿ ಕಾಣ್ತಾರೆ ಅಂತ ನೋಡ್ತಾ ಇದ್ದೀನಿ. ಗೊತ್ತೇ ಆಗಲ್ವಲ್ಲ. ಬಟ್ ದೋಸೆ ತುಂಬ ಸಾಫ್ಟ್ ಆಗಿದೆ. ಒಳ್ಳೆ ಕಾಯಿ ಚಟ್ನಿ ಇದ್ರೆ ಖಂಡಿತ ಸರ್. ಇನ್ನೊಂದು ಇದರಲ್ಲಿ ಎಕಾನಮಿ ಏನಂತಂದ್ರೆ ಈ ದೋಸೆನಲ್ಲಿ ಸರ್ ಉದ್ದಿನ ಬೇಳೆ ಸಿಕ್ಕಾಬಟ್ಟೆ ರೇಟ್ ಜಾಸ್ತಿ. ಓಕೆ, 200 ಚಿಲ್ಲರೆ ರೂಪಾಯಿ ಆಗಿದೆ. ಅಬ್ಬಾ. ಆ ಉದ್ದಿನ ಬೇಳೆ ಪ್ರಮಾಣ ಕಮ್ಮಿ ಮಾಡಿಕೊಂಡು ಆಲೂಗಡ್ಡೆ ಹಾಕಿದ್ರೆ
ದೋಸೆನೂ ಸಾಫ್ಟಾಗಿ ಬರುತ್ತೆ, ಒಂದು ಚೇಂಜು ಇರುತ್ತೆ. ಈ ನಮ್ಮಲ್ಲಿ ಬೂದುಗುಂಬಳಕಾಯಿ ಹೆಚ್ಚಿದ್ರೆ ಸರ್ ಅದ್ರ ತಿರುಳು ಬರುತ್ತಲ್ಲ, ಹೌದು, ತಿರುಳು ಹಾಕ್ಬಿಟ್ಟು ದೋಸೆ ರುಬ್ಬಿಸ್ತಾರೆ. ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಮೆಂತ್ಯ ಕಮ್ಮಿ ಅವೆಲ್ಲ ಮಾಡ್ಬೋದು. ಒಳ್ಳೆ ಎಕನಮಿ. ಹೌದು ಸರ್. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಂಥ ದೋಸೆ ಬೇಕು ಅಂದರೆ, ಅಯ್ಯಂಗಾರು ಸ್ಪೆಷಲ್ ಮಾಡಿಸ್ಕೋಬೇಕು ಅಂದರೆ, ಅಯ್ಯಂಗಾರ್ ಅಡುಗೆನೇ ಬೇಕು ಅಂದರೆ ರಂಗನಾಥ್ ಅವ್ರ ನಂಬರ್ ಹೇಳ್ತಾರೆ, ಬರ್ಕೊಳ್ಳಿ, ಬರ್ಕೊಂಡು ಅವ್ರನ್ನ ಕರ್ಸ್ಕೊಳ್ಳಿ, ಬೇಕಾದ ಅಡುಗೆ ಮಾಡಿಸ್ಕೊಳ್ಳಿ. ಹೇಳಿ ಸರ್, ನಂಬರ್ ಹೇಳಿ ಸರ್. 973 973 11 11 66 66 307. 307. ನೀವೇ ಇರ್ತೀರಾ, ನಿಮ್ಮ ಮಕ್ಳು ಇರ್ತಾರಾ? ಖಂಡಿತ ನಾನೇ ಇರ್ತೀನಿ ಸರ್. ನೀವೇ ಇರ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ದೋಸೆ. Thank you, sir. ಥ್ಯಾಂಕ್ ಯು. ಅದೊಂದು ದೋಸೆ ಇದೆ, ಖಾಲಿ ಮಾಡ್ಬಿಟ್ಟೆ ಹೋಗ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸದಾನಂದ್ ಮೈ ಅವರು ಬರ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬರ್ತಾ ಇದ್ದಾರೆ. ನೆಕ್ಸ್ಟು ಇನ್ನು ಒಟ್ಟಾರೆ 2 ವಾರಗಳ ಕಾಲ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಸೀಸನ್ 2ಗೆ ಬಂದಿದ್ದಾರೆ ಸದಾನಂದ್ ಮೈ ಅವರು. ಜೊತೆಗೆ ಇವತ್ತು ವಿಶೇಷವಾದಂಥ ಅಡುಗೆಯ ಜೊತೆಗೆ ನಮಗೆ ಇವತ್ತು ಹೊಸದೊಂದೇನೋ ಹೇಳ್ಕೊಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ. ಸರ್ ನಮಸ್ಕಾರ ಸರ್, ಬನ್ನಿ ಸರ್. ನಮಸ್ಕಾರ. ಸದಾನಂದ್ ಮೈ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮೈಯಾಸ್ ರೆಸ್ಟೋರೆಂಟ್ನ ಸದಾನಂದ್ ಮೈ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಸಮ್ ಲಾಂಚಿಂಗ್ ಅದ್ಭುತವಾಗಾಯ್ತಾ ಸರ್? ಬಹಳ ಚೆನ್ನಾಗಾಯ್ತು. ಜನ ಕ್ಯೂನಲ್ಲಿ ನಿಂತ್ಕೊಂಡು ರಸಮ್ನ ಕುಡಿಯೋದು ನೋಡಿದ್ದೀರಾ, ಆದರೆ ರಸಮ್ ತಗೊಂಡು ಹೋಗೋದು ಯಾವತ್ತೂ ನೋಡಿರಲ್ಲ. ಅದು ನೋಡಬೇಕು ಅಂದರೆ ನೀವು ನಮ್ಮ ಮೈಯಾಸ್ ರೆಸ್ಟೋರೆಂಟ್ಗೆ ಹೋಗಬೇಕು, ಅಥವಾ ಮೈಯಾಸ್ ಆನ್ಲೈನಲ್ಲಿ ನೋಡ್ಬೋದು. ತುಂಬ ಜನ ಅದನ್ನು ತಗೊಂಡು ತುಂಬ ಇಷ್ಟಪಟ್ಟು ರಸಮ್ನ ಮಾಡಿಕೊಂಡು ತಿಂತಾ ಇದ್ದಾರೆ. ಯಾಕಂದರೆ ಇಷ್ಟೊಂದು ಈಸಿಯಾಗಿ ರಸಮ್ ಮಾಡೋದು ಗೊತ್ತಿರಲಿಲ್ಲ ಮುರಳಿಯವರೇ. ಬರೀ ಬಿಸಿನೀರಲ್ಲಿ ಹಾಕಿದ್ರೆ ಸಾಕು, ಒಂದು ನಿಮಿಷದಷ್ಟೊಳಗೆ ರೆಡಿ ಆಗಿಬಿಡುತ್ತೆ ರಸಮ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಖತ್ತಾಗಿದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸರ್ ಇವತ್ತೇನು ಮಾಡ್ತಿದ್ದೀರಾ ಸರ್? ಇವತ್ತು ತೊಂಡೆಕಾಯಿ ಕಾಯಿ ರಸ ಅಂತ ಹೇಳ್ಬಿಟ್ಟು. ತೊಂಡೆಕಾಯಿಯ ಕಾಯಿ ರಸ, ದಕ್ಷಿಣ ಕನ್ನಡದ ಅಡುಗೆ ಅಡುಗೆ ಇದು ದಕ್ಷಿಣ ಕನ್ನಡದನೇ. ಅಂದರೆ ಇದೆಲ್ಲ ನಿಮಗೆ ನಾವು ಈ ತರಕಾರಿ ಸಿಕ್ತಿದ್ದಾವಾಗ ಮಾಡುವಂಥದ್ದು. ಹೌದು ಸರ್, ಇವೆಲ್ಲ ಅಲ್ಲೇ ಸಿಗೋದು. ಇಲ್ಲಿ ಎಲ್ಲಿ ಸರ್ ಹುಡ್ಕೋಬೇಕು? ಇಲ್ಲಿ ಇರುತ್ತೆ, ಇಲ್ಲಿ ಸಿಗದೇನಿಲ್ಲ. ಇದರಲ್ಲೂ ನಿಮ್ಗೆ ಏನು ಮಾಡಿದ್ದೀವಿ ಅಂದರೆ ನಿಮಗೆ ಆದಷ್ಟು ನಿಮಗೆ ಈ ಎಣ್ಣೆ ಮತ್ತು ಬೇಳೆನ ಕಮ್ಮಿ ಮಾಡಿದ್ದೀವಿ. ಎಣ್ಣೆ ಸ್ವಲ್ಪ ಯೂಸ್ ಮಾಡ್ತೀವಿ, ಬಟ್ ಭಾಳ ಕಮ್ಮಿ ಯೂಸ್ ಮಾಡ್ತೀವಿ. ಓಕೆ ಓಕೆ. ದಪ್ಪ ಬರ್ಲಿಕ್ಕೆ ಅಕ್ಕಿ ಬದಲಿಗೆ ಇದನ್ನು ನಿಮಗೆ ಬೇಳೆ ಯೂಸ್ ಮಾಡಿದ್ದೀವಿ. ಓಕೆ ಸರ್, ಏನು ತಂದಿದ್ದೀರಾ ಸರ್ ಮಾಡಕ್ಕೆ? ತೊಂಡೆಕಾಯಿಯ ಕಾಯಿ ರಸ ಬೇಕಾಗುವ ಸಾಮಗ್ರಿಗಳು: ತೊಂಡೆಕಾಯಿ, ಒಣಕೊಬ್ಬರಿ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಧನಿಯಾ, ಹುಣಸೆಹಣ್ಣು, ಅರಿಶಿನ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಎಣ್ಣೆ, ಉಪ್ಪು, ಎಣ್ಣೆ. ಏನು ಕೊಟ್ಟು ನಿಮಗೆ? ಫಸ್ಟ್ ಕುಕ್ಕರ್ ಹಂಚಿರ್ಬೇಕು. ಕುಕ್ಕರ್ಲೆ ಎಲ್ಲ ಬೇಯಿಸ್ಕೋಣ ಸರ್? ಸ್ವಲ್ಪ ನೀರು ಹಾಕೋಬೇಕು. ಹಾಕಿ ಸರ್, ಹಾಕಿ ಸರ್. ನೀರು ಇದು ಏನಂದರೆ ತೊಂಡೆಕಾಯಿ ನಿಮಗೆ ಹೇಳಿ ಸರ್. ಸಾಮಾನ್ಯವಾಗಿ ನಿಮ್ಗೆ ಹಾಗೆ ಹೊರಗಡೆ ಬೇಯಿಸ್ಲಿಕ್ಕೆ ಆಗೋದಿಲ್ಲ. ಹೌದಾ? ಅದಕ್ಕೆ ಯಾವಾಗಲೂ ನಿಮಗೆ ನಾವು ಕುಕ್ಕರಲ್ಲೇ ಬೇಯಿಸ್ತೀವಿ. ಸರಿ, ಈಗ ತೊಂಡೆಕಾಯಿ ಹಾಕ್ಬಿಡಿ ಸರ್. ತೊಂಡೆಕಾಯಿನ ಫಸ್ಟು ನೀರಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಎಸ್ ಸರ್, ರೆಡಿ. ಅಷ್ಟರೊಳಗಡೆ ಮಸಾಲೆ ರೆಡಿ ಮಾಡೋಣ. ಓಕೆ, ಡನ್ ಸರ್. ಎಷ್ಟು ವಿಜಲ್ ಬೇಕಾಗುತ್ತೆ ಸರ್? ಒಂದು ವಿಜಲ್ ಸಾಕದಷ್ಟು. ಓಕೆ ಸರ್. ಒಗ್ಗರಣೆ ನಿಮ್ಗೆ ಫಸ್ಟ್ ಹೊರ್ಕೋಬೇಕು. ಸ್ವಲ್ಪ ಎಸ್ ಸರ್, ರೆಡಿ ಸರ್. ಹುರ್ಕೊಳ್ಳಿ ಸರ್ ಒಗ್ಗರಣೆ. ಸ್ವಲ್ಪ ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು 2 ಚಮಚ ಧನಿಯಾ ಹಾಕ್ಬೇಕು. ಹಾಕಿ ಸರ್, ಹಾಕಿ ಸರ್. ನಮ್ಮ ಅಕ್ಕ ಇಬ್ರು ಓಕೆ. ಭಾರಿ ಸ್ಪೆಷಲಿಸ್ಟ್ ಅಡುಗೆಗೆ. ನನ್ನ ತಾಯಿ ಮುಂಚೆ ಇದ್ರು. ನಿಮ್ಮ ಕಾಂದಾನೆಲ್ಲ ಕರ್ಸ್ಬೇಕು ಸರ್ ಒಂದು ವಾರ. ಒಂದು ತಿಂಗಳು ಪೂರ್ತಿ ಮೈಯಾಸ್ ಅವರ ಕುಟುಂಬದ ವಾರ ಅಂತ ಮಾಡ್ಬೇಕು ಸರ್ ನಾವು. ಅದರಲ್ಲಿ ನಿಮಗೆ ಒಬ್ಬರೊಬ್ರದ್ದು ಒಂದೊಂದು ಸ್ಪೆಷಾಲಿಟಿ ಇದೆ. ಎಲ್ಲ ಬೆಂಗಳೂರಲ್ಲಿ ಇದ್ದಾರೆ ಸರ್? ಇಲ್ಲ, ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ನಮ್ಮ ವೈಫ್ ಮಾತ್ರ ನಮ್ಮ ಕಡೆ ಇದ್ದಾರೆ. ಛೇ, ಹೋಗ್ಲಿ ಬಿಡಿ ಸರ್. ಇದು ಧನಿಯಾ ಸ್ವಲ್ಪ ಕೆಂಪಾಗಬೇಕು. ಸ್ವಲ್ಪ ಕೆಂಪಾಗ್ರೆ ಹುರಿದ್ಬಿಟ್ಟು ಆಮೇಲೆ ಉದ್ದಿನಬೇಳೆ ಹಾಕ್ಬೇಕು. ಓಕೆ ಓಕೆ ಓಕೆ. ಇಷ್ಟು ಆದಮೇಲೆ ಒಂಚೂರು ಉದ್ದಿನಬೇಳೆ ಹಾಕೊಳ್ಳಿ. ಇದಕ್ಕೆ 2 ಚಮಚ ಅಷ್ಟು ಹಾಕ್ಬೇಕು. ಓಕೆ ಸರ್. ಓಕೆ. ಆಮೇಲೆ ಇದಕ್ಕೆ ಹಸಿಮೆಣಸು. ಓಕೆ ಸರ್. ಒಂದು 4 ಹಸಿಮೆಣಸು ಸಾಕು. ಜಾಸ್ತಿ ಇಲ್ಲಿ ಬಿಡಿ ಸರ್, ನಮಗೆ ಖಾರ ಸ್ವಲ್ಪ ಜಾಸ್ತಿ ಅವ್ರಿಗೆ ಏನು ಅನ್ಸಲ್ಲ ಸರ್. ತಡಿ, ಫಸ್ಟ್ ಹುರ್ಕೊಂಡು ಆಮೇಲೆ ಕೊಬ್ಬರಿ ಹಾಕಿ. ಕೊಬ್ಬರಿ ಹಾಕಿ. ಮೈಯಾಸಲ್ಲಿ ದೋಸೆನೇ ಸ್ವಲ್ಪ ಸ್ಪೆಷಲ್ಲು. ಕೆಂಪು ಚಟ್ನಿ ಹಾಕಲ್ಲ ನೀವು, ಹಸುಕರ ಚಟ್ನಿ ಹಾಕ್ತೀರಾ. ಅದು ಸ್ವಲ್ಪ ದಪ್ಪ ಇರುತ್ತೆ. ಕೆಂಪು ಅಕ್ಕಿ ಹಾಕಿ ಮಾಡಿರ್ತೀರಾ ದೋಸೆನ, ಕರೆಕ್ಟಾ ಸರ್? ಕರೆಕ್ಟ್. ನಾನು ಮಲೇಶ್ವರಂ ಮೈಯಾಸ್ಗೆ ಹೋಗೋಣ ಅನ್ಕೊಳ್ತೀನಿ ಸರ್. ಸಿಕ್ಕಾಪಟ್ಟೆ ಜನ ಯಾವಾಗ ಈಚೆ ಹಿಂಗೆ ಬಗ್ ನೋಡ್ತೀನಿ, ಗುಂಪಿರುತ್ತೆ. ಇದು ನಮ್ಗೆ ಆಗ್ಬಾರ್ದು ಅಂತ ಮುಂದೆ ಕೊಟ್ಟೋಗ್ತೀನಿ ಸರ್. ಇಲ್ಲ, ಹಾಗೆ ಮಾಡಬೇಡಿ. ಯಾಕಂದ್ರೆ ನಿಮಗೆ ಜನ ಮಾತ್ರ ನಿಂತಿರ್ತಾರೆ, ಒಳಗಡೆ ಖಾಲಿ ಇರ್ತದೆ. ಇಲ್ಲ. ತೊಂಡೆಕಾಯಿಯ ಕಾಯಿ ರಸ ಆದ ನಂತರ ಒಂದೇ 1 ನಿಮಿಷದೊಳಗೆ ರಸಮ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದೀವಿ. ವಿಶೇಷವಾದಂಥ ರಸಮ್ಮು ತೆಗಿಬೇಕಾ? ಹಾಕಲ್ಲ ಸರ್, ಅದಕ್ಕೆ ಎಣ್ಣೆ ಹಾಕೋದು ಬೇಡ? ಬೇಡ, ಇದಲ್ಲ.
ಫಸ್ಟ್ ಅದನ್ನ ಹಾಗೆ ಇರಲಿ. ಓಕೆ ಸರ್. ಫಸ್ಟ್ ಹುಣಸೆಹಣ್ಣು. ಎಣ್ಣೆ ಗಿಣ್ಣೆ ಏನು ಬಿಡಬೇಕು ಇದಕ್ಕೆ ಬೆಲ್ಲ ಇಲ್ಲ. ಬೆಲ್ಲದ ಬದಲಿಗೆ ನಾವೇನು ಮಾಡಿದ್ವಿ, ನಿಮಗೆ ಮಸಾಲೆಗೆ ಹಸಿಮೆಣಸು ಹಾಕಿದೆ ತೆಗಿಲಿಕ್ಕೆ. ಬೆಲ್ಲನೂ ಬೇಡ ಎಣ್ಣೆನೂ ಬೇಡ. ಎಣ್ಣೆ ಏನೋ ಗುರುಜಿ ಇವ್ರು ಇಲ್ಲ ಅನ್ಕೊಂಡ್ವಿ, ಅದೇ ಥರನೇ ನಡೀತಾ ಇದೆ. ಹುಣಸೆಹಣ್ಣೆ ಎಲ್ಲಿಂದ ತರಿಸ್ತೀರಾ ಸರ್? ಕರ್ನಾಟಕದ ಹುಣಸೆಹಣ್ಣ, ಬೇರೆ ದೇಶದ ಹುಣಸೆಹಣ್ಣ ಸರ್? ತುಮಕೂರು ಸರ್. ತುಮಕೂರು ಹುಣಸೆಹಣ್ಣು. ಅರಿಶಿನ, ಓಹೋ, ಉಪ್ಪು ಹಾಕಿ. ಅರಿಶಿನ ಆದ ತಕ್ಷಣನೇ ಉಪ್ಪು. ಇದಾಕೋಣ ಸರ್? ಹಾಕಿ. ಸ್ವಲ್ಪ ನೀರು ಹಾಕಿ. ಕುಕ್ಕರ್ನಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀವಿ ತೊಂಡೆಕಾಯಿ. ಆ ತೊಂಡೆಕಾಯಿನ ಈ ಹುಳಿ, ಅರಿಶಿನ, ಉಪ್ಪು ಹಾಕಿದೀವಲ್ಲ ಸರ್, ಅದಕ್ಕೆ ಉಪ್ಪು ಹಾಕಿದ್ವಿ. ಉಪ್ಪಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಹೋಳ್ಗಳು ಕಾಣ್ತಾ ಇದೆ ಸರ್? ಕಾಣ್ತಾ ಇದೆ. ಹೌದು. ಇದಕ್ಕೆ ಈಗ ನೆಕ್ಸ್ಟ್ ಮಸಾಲೆ ಹಾಕ್ತೀವಿ. ಕಾಯಿ ರಸ ಅಂದ್ರೆ ಏನು? ಆ್ಯಕ್ಚುಲಾಗಿ ನಿಮಗೆ ಕಾಯಿ ರಸ ಅಂತ ಹೇಳಿದ್ರೆ ತೆಂಗಿನಕಾಯಿ ಮೇನ್ ಇದಕ್ಕೆ. ಓಕೆ ಓಕೆ ತೆಂಗಿನಕಾಯಿ ಹಾಕಿರ್ತೀವಿ, ದಪ್ಪ ಬರಲಿಕ್ಕೆ ನಿಮಗೆ ಬೇಳೆ ಹಾಕಿದ್ದೀವಿ. ಓಕೆ ಓಕೆ. ಬಟ್ ನಿಮಗೆ ಇದನ್ನ ಇದು ಮಾಡಲಿಕ್ಕೆ ಹುಣಸೆ ಹಣ್ಣಿಂದ ತೆಗಿಲಿಕ್ಕೆ ಹಸಿಮೆಣಸು ಹಾಕಿದ್ದೀವಿ, ಖಾರಕ್ಕೂ ಮತ್ತು ಇದು ಸೇರಿ ಓಕೆ ಓಕೆ ಓಕೆ. ಹಾಕಿ. ಅದೇ ಉದ್ದಿನ ಬೇಳೆನೂ ಹಾಕೊಂಡಿದೀವಲ್ಲ, ಈ ಉದ್ದಿನ ಬೇಳೆ ಹಾಕಿದ್ರೆ ಸ್ವಲ್ಪ ದಪ್ಪ ಬರಲಿಕ್ಕೆ. ಅಲ್ಲ, ಇದು ಸಾರ್ ತರನ ಗೋಶ್ ತರನ ಹೆಂಗೆ ಸರ್ ಇದು? ಇದು ಆ್ಯಕ್ಚುಲಾಗಿ ಅನ್ನಕ್ಕೆ ಅಗೇನ್ ನಿಮಗೆ ಹೌದು ಸರ್. ದೋಸೆಗೆ ಹಾಕೊಳ್ಳಿಕ್ಕೆ ಆಗುತ್ತೆ, ಓಹೋ, ಚಪಾತಿಗೆ ಹಾಕೋಬೋದು. ಓಕೆ 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 ಇದೇನು ಗಟ್ಟಿ ಇರ್ತದೆ. ಓಕೆ ಸರ್. ಓಕೆ. ತೊಂಡೆಕಾಯಿ ಕಾಯಿ ರಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬ ಸಖತ್ತಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಅಷ್ಟೇ ರೆಡಿ ಸರ್? ಒಂದು ಕೊದಿ ಬರಲಿಕ್ಕೆ ಬಿಡಬೇಕು ಅಷ್ಟೇ ಸರ್? ಆಮೇಲೆ ಒಂದು ಒಗ್ಗರಣೆ ಕೊಡ್ತೀವಿ. ಒಗ್ಗರಣೆ ಬೇಕಾ ಸರ್? ಬಟ್ ಎಲ್ಲದಕ್ಕೂ ಒಗ್ಗರಣೆ ಕೊಟ್ಟೇ ಕೊಡ್ತೀರಲ್ವ ಸರ್ ನೀವು? ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲದಕ್ಕೂ ಒಗ್ಗರಣೆ ಕೊಡ್ತೀವಿ. ದಕ್ಷಿಣ ಕನ್ನಡದಲ್ಲಿಲ್ಲ. ಇದಕ್ಕೆ ಹೇಳಿ ಸರ್. ಸ್ಪೆಷಲ್ ಕೊಬ್ಬರಿ ಎಣ್ಣೆ ಒಗ್ಗರಣೆ ಕೊಡ್ಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ಅದು ಹಾಕಬಾರ್ದು ಅಂತಿಂದಿಲ್ಲ, ಬೇರೆ ಆಯಿಲು. ಓಕೆ ಓಕೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಅದು ಸೀದಾ ಮಂಗಳೂರಿಗೆ ಹೋದಂಗೆ ಆಗ್ಬೇಕು ನಿಮಗೆ. ಓಹೋ, ಕರಿಬೇವು ಹಾಗೆ ಸರ್. ಓಹೋ, ಬ್ಯಾಡಗಿ ಮೆಣಸು ಸಾಕು ಸಾಕು. ಹಾಕ್ಬಿಡ ಸರ್? ಹಾಕಿ ಸರ್. ಆ ಘಮ ನೋಡಿ ಸರ್. ಮೇಲೆ ಕೊತ್ತಂಬರಿ ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ ಹಾಕಿದ್ರೆ ಪರಿಮಳನೇ ಬೇರೆ. ಮಜಾ ಬೇರೆ ಸರ್. ಎಸ್ ಎಸ್ ಎಸ್. ಇನ್ನೇನು ಮಂಗಳೂರು ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲ 2 ವಾರದಲ್ಲಿ ನಿಮ್ಮ ಮನೇಲಿ ಬಂದು ಬಿದ್ದಾಗುತ್ತೆ. ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಮಯಾಸ್ ಅವ್ರ ಸ್ಪೆಷಲ್ ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ತೊಂಡೆಕಾಯಿಯ ಕಾಯಿ ರಸವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ನೀವು ಆ ಘಮ ನೋಡಬೇಕು, ಇಲ್ಲಿಗೆ ಬರ್ತಾ ಇದೆ ಅದು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತೊಂಡೆಕಾಯಿಯ ಕಾಯಿ ರಸ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ತೊಂಡೆಕಾಯಿ ಹಾಕಿ 1 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಧನಿಯಾ, ಉದ್ದಿನ ಬೇಳೆ, ಹಸಿ ಮೆಣಸಿನಕಾಯಿ, ಒಣಕೊಬ್ಬರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಹುಣಸೆ ರಸ, ಅರಿಶಿನ, ಉಪ್ಪು, ಬೇಯಿಸಿದ ತೊಂಡೆಕಾಯಿ, ನೀರು, ರುಬ್ಬಿದ ಮಸಾಲ ಹಾಕಿ ಕುದಿಯಲು ಬಿಡಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ತೊಂಡೆಕಾಯಿಗೆ ಹಾಕಿದರೆ ತೊಂಡೆಕಾಯಿಯ ಕಾಯಿ ರಸ ಸವಿಯಲು ಸಿದ್ಧ. ಅದ್ಭುತವಾಗಿರುವಂತ ಈ ತೊಂಡೆಕಾಯಿನ ತಿನ್ಬೇಕು ಅನ್ಕೊಳ್ತಾ ಇದ್ವಿ. ತೊಂಡೆಕಾಯಿ ಜೊತೆಗೆ ನಮಗೆ ರಸಂ ಬೇಕೇ ಬೇಕು ಸರ್. ಅದೇನು ಎಲ್ಲರಿಗೂ ನೆನ್ನೆ ಎಲ್ಲ ಕೊಟ್ಬಿಟ್ಟಿದ್ದೀರಾ, ನಮಗೆ ಕೊಟ್ಟಿಲ್ಲ ಅಂದ ತಕ್ಷಣ ತೆಗೆದ್ರು, ಪ್ಯಾಕೆಟ್ ಜೋಬಿಂದ ತೆಗೆದ್ರೆ. ಈ ಯಾರಾದರೂ ಮಂತ್ರಾಲಯಕ್ಕೆ ಹೋಗಿದ್ರೆ ಒಂದು ಪ್ರಸಾದ ಕೊಡ್ತಾರಲ್ಲಿ, ಅದೊಂದೇ ಪ್ರಸಾದ ಸಿಗೋದಲ್ಲಿ. ಆ ಪ್ರಸಾದ ಥರ ಕಂಡ್ಬಿಡ್ತು. ನಾನು ಪ್ರಸಾದ ಕೊಟ್ಟರು ಬ್ಯಾಗ್ ಹಾಕೋಣ ಅನ್ಕೊಂಡೆ. ಸಾರ್ ಅದು ರಸಮು ಸಾರ್ ಅಂತ ಹೇಳಿದ್ರು. ಆಶ್ಚರ್ಯದ ಮೇಲೆ ಆಶ್ಚರ್ಯ. ಸರ್ ತೋರಿಸಿ ಸರ್, ಅದೇನು ಸರ್ ಅದು ತೋರಿಸಿ, ಒಂದು ಬ್ರಿಕ್ ತೋರಿಸ್ಕೊಡಿ ಸರ್. ಇಲ್ಲಿ ರಸಂ ಥರನೇ ಇದೆ ಸರ್. ಸಮಯ ಅದು ರಸಂನ ಮಾಡಿ ಹಿಂಗೆ ಮಾಡಿ ನ್ಯಾನೋ ಟೆಕ್ನಾಲಜಿ ಕೊಟ್ಬಿಟ್ಟಿದ್ದಾರೆ. ಟೆಕ್ನಾಲಜಿನಲ್ಲಿ ಏನು ಮಾಡಿದ್ದೀವಿ ಅಂದರೆ ರಸಮನ್ನು Okay, sir. ನಿಮಗೆ ರಸಮ್ ಕುಕ್ ಮಾಡಿಬಿಟ್ಟು ಓಕೆ ಸರ್. ಆಮೇಲೆ ಈ ಶೇಪಿ ತರಿಸ್ಕೊಡ್ತೀವಿ. ಓಕೆ, ಇದು ಈ ಒಂದು ಬ್ರಿಕ್ ರಸಮಲ್ಲಿ ಎಷ್ಟು ಜನ ತಿನ್ಬೋದು? ಒಬ್ರಿಗೆ ಇಬ್ಬರಿಗೆ ಸರ್? ಸರಿಯಾಗಿ ಮಾಡಿದ್ರೆ ನಿಮ್ಗೆ ಆ್ಯಕ್ಚುಲಾಗಿ ಒಬ್ಬರಿಗೇನೆ. ಇದು ಒಬ್ಬರಿಗೆ. ಬಟ್ ಇಬ್ಬರು ನಾವು ಹೇಳ್ತೀವಿ ನಿಮಗೆ 200 ml 250 ml ಮಾಡಿದ್ರೆ ಇಬ್ಬರಿಗೆ ಆಗುತ್ತೆ. ಓಕೆ, ಕರೆಕ್ಟ್. ಇನ್ನು But 125 ml ಗಿಂತ ಯಾರು ರಸಂ ಈ ರಸಮ್ ಕುಡಿಯೋಕ್ಕಾಗೋದಿಲ್ಲ. ಇದು ನಿಮ್ಮ ಟೆಕ್ನಿಕಲಿ ಇದು 2 ಸೌಟ್ ಇದು. ಸರ್ ಹಾಕಿ ಸರ್. ಈಗ ಹಾಕ್ತೀನಿ. ಎಸ್ ಸರ್. ಐ ಐ ಐ ಐ ಕುಲ್ ಸಹ ಸಿಮ್ ರಸಂ ರೆಡಿ ಆಗೋಯ್ತು. 30 ಸೆಕೆಂಡ್ಗಳಲ್ಲಿ ರಸಂ ಮಾಡುವಂತ ಏಕೈಕ ವಿಧಾನ. ಇದೇನು ಮಾಡುವ ವಿಧಾನ ತೋರಿಸೋಂಗೇ ಇಲ್ಲ. ಏನೂ ಇಲ್ಲ, ಇದು ready made. ತೆಗೆದುಕೊಳ್ಳುವುದು, ಬಿಸಿಲಿನಲ್ಲಿ ಕಲಗಿಸುವುದು.
ರೆಡಿ ಸರ್? ರೆಡಿ ಸರ್. 30 ಸೆಕೆಂಡ್ಸ್ ಹೇಳಿದ್ದೇನೆ, 30 ಸೆಕೆಂಡ್ಸಲ್ಲಿ ರಸ ರೆಡಿ. ಈ ಆಶ್ಚರ್ಯ ಸರ್, ಇನ್ನು ಮಹದಾಶ್ಚರ್ಯ ಸರ್. ಇವಾಗ ಚಳಿಗೆ ಚೆನ್ನಾಗಿದೆ, ಅದ್ಭುತವಾಗಿದೆ ಇದು. ಏನೋ ಸುಮ್ಮನೆ ಮುಂದೆ ಹೇಳ್ತಾ ಇರೋದು ಅಥವಾ ತಗೊಳ್ಳಿ ಅಂತ ಹೇಳ್ತಾ ಇರೋದು ಆ ಥರದ್ದೆಲ್ಲ ಏನೂ ಇಲ್ಲ. ಇದನ್ನು ಒಂದು ಸರಿ ಕುಡಿದು ನೋಡಿದ್ರೆ ಇದೇ ರಸಮ್ಮು ಕರೆಕ್ಟು. ಇದಕ್ಕೆ ಯಾಕೆ ನಾವು ಅಷ್ಟೊಂದು ಕಷ್ಟಪಡ್ತಾ ಇದ್ವಿ ಸರ್? ಬನ್ನಿ ಬರ್ಸೋಣ, ಬನ್ನಿ ಸರ್. ಸರ್ ಇದು ತಿನ್ನಕ್ಕೆ ಮನಸ್ಸು ಬರ್ತಲ್ಲ ಸರ್, ಇದು ತುಂಬ ಜೋರಾಗಿ ಸ್ಟ್ರಾಂಗ್ ಆಗಿದೆ ಸರ್. ಇದು ಯಾವುದೋ ಒಂದು ಬ್ರಿಕ್ ಹಾಕಿ ಒಂದು ರಸಮ್ ರೆಡಿ ಆಗೋಯ್ತು ಅಂದರೆ ಎಷ್ಟು ಜನಕ್ಕೆ ಎಷ್ಟು ಥರ ಉಪಯೋಗ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತಾಳಿ ಸರ್, ಒಂದು ಕತೆ ಮಾಡಿಬಿಡಿ. ಇದರಲ್ಲಿ ಬೇಸಿಕಲಿ ಏನಂದರೆ ನಾನು ಹೇಳೋದಲ್ಲ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋರು, ಓಕೆ ಸರ್. ಟೈಮ್ ಇಲ್ಲ, ಓಕೆ ಸರ್. IT ಬಿಟಿನವರು, ಓಕೆ ಮನೆಯಲ್ಲಿ ವಯಸ್ಸಾದವರು, ಓಕೆ ಸರ್. ಇಬ್ಬರಿಗೆ ನಿಮ್ಗೆ ಅಡುಗೆ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಹೌದು. ಅಂಥವರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ಅಡುಗೆ ಗೊತ್ತಿಲ್ಲದವ್ರಿಗೆ ಇನ್ನೂ ಅನುಕೂಲ ಇದೆ. ಇದು ಚೆನ್ನಾಗಿದೆ. ವೆಜ್ಗೆ ಹಿಂಗೆ ನೀವೇನಾದ್ರು ಮಲ್ಲಿ ನಾನ್ ವೆಜ್ ಮಾಡಂಗಿದ್ರೆ ಹೆಂಗಿರ್ತಾರೆ ಸರ್? ಬೇಡ, ಎಂತೆಂಥ ಮೀನುಗಳು, ಎಂಥ ಕತೆಗಳು. ಇರ್ಲಿ ಬಿಡಿ ಸರ್. ಇದು ಸ್ವಲ್ಪ ಹಾಕೊಳ್ಳ ಸರ್? ಕರಡ್ಕೊಡಿ. ನೋಡಿ ಸರ್ ಹೆಂಗೆ ಕಾಣ್ತದೆ. ಆ ಥರ ಹಿಂಗಿಲ್ಲ, ತೃಪ್ತನಾದೆ ಸರ್. ಏನು ಪಾಚ ಮಾಡೋದು ಅಷ್ಟೇ. ಹೋಗಿ 2 ಗಂಟೆ ಆಗ್ತದೆ, ಕಾರ್ಯಕ್ರಮ ಮುಗಿಸಿ ಅಂತಾದರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.